ದಸರಾದ ಶುಭಾಶಯಗಳನ್ನು ಕೋರುತ್ತಾ ತಾಯಿ ಚಾಮುಂಡೇಶ್ವರಿ ದಿವ್ಯ ನೆಲೆಯಲ್ಲಿ ಇಂದಿನ ಶುಭ ದಿನದಲ್ಲಿ ನಾಡಹಬ್ಬದ ದಸರಾ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲರಿಗೂ ದಸರಾ ವಿಶೇಷಾಧಿಕಾರಿಯಾಗಿ ಮೊದಲಿಗೆ ಸ್ವಾಗತವನ್ನು ಕೋರುತ್ತೇನೆ. ಈ ಬಾರಿಯ ದಸರಾ ಮಹೋತ್ಸವ ತಮಗೆಲ್ಲ ತಿಳಿದಿರುವಂತೆ ಎಂದಿನಂತಿಲ್ಲ. ಇಡೀ ವಿಶ್ವವೇ ಕೋವಿಡ್ನಲ್ಲಿ ಸಿಲುಕು ನಗುತ್ತಿರುವಾಗ ಮೈಸೂರಲ್ಲಿ ಹೆಚ್ಚು ಕೋವಿಡ್ ಮಾನ್ಯ ಮುಖ್ಯಮಂತ್ರಿಗಳ ಸಮಿತಿಯಲ್ಲಿ ತೀರ್ಮಾನಿಸಿದಂತೆ ವರ್ಚುವಲ್ ಆಗಿ ನಾಡಹಬ್ಬವನ್ನು ಆವರಣಕ್ಕೆ ಮಾತ್ರ ಸೀಮಿತಗೊಳಿಸಿ ದೀಪಾಲಂಕಾರವನ್ನು ಕಡಿಮೆ ಮಾಡಿ ಉಳಿದ ಎಲ್ಲ ಹಂತವಾಗಿ ಇಂದು ಚಾಮುಂಡಿ ಬೆಟ್ಟದಲ್ಲಿ ಈ ವರ್ಷದ ದಸರಾ ಮಹೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಸರಾ ಮಹೋತ್ಸವದ ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಡಾಕ್ಟರ್ CN ಮಂಜುನಾಥ್, ನಿರ್ದೇಶಕರು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ, ಇವರು ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ತಮ್ಮ ಕುಟುಂಬದವರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುತ್ತಾರೆ. ಸರ್ ಪ್ಲೀಸ್ ಅಲ್ಲಿ ಮಾಡೋಣ. ನೀನು ಯಾವ ತೆಗಿತಿದ್ಯಾ? ಬಳಸಿಕೊಂಡು ಉತ್ತಮ ರೀತಿಯ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಾ ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲುತ್ತಿರುವ ಶ್ರೀಯುತರನ್ನು ಆಯ್ಕೆ ಮಾಡುವುದು ಅತೀತ ಸಂತಸದ ವಿಷಯವಾಗಿತ್ತು. ದಸರಾ ಸಮಿತಿಯ ಪರವಾಗಿ ಸನ್ಮಾನ್ಯರನ್ನು ಸ್ವಾಗತಿಸುತ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಅವರಿಗೆ ದಸರಾ ಸಾಂಸ್ಕೃತಿಕ ಸಮಿತಿ ಹಾಗೂ ಜಿಲ್ಲಾಡಳಿತ ಪರವಾಗಿ ಗೌರವ ವಂದನೆಗಳನ್ನು ಸಲ್ಲಿಸಿ ಸನ್ಮಾನಿಸುವಂತೆ ಕೋರುತ್ತೇವೆ. ನೀನೆಲ್ಲ ನೋಡ್ತಿದ್ದೆ ಗುರು? ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಅಗ್ರಪೂಜೆಯನ್ನು ಸಲ್ಲಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಧನೋಪಸ್ಥಿತಿಯನ್ನು ನೀಡಿ ದಸರಾ ಮಹೋತ್ಸವದ ಉನ್ನತ ಸಮಿತಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಹೃದಯವಂತ ಹಾಗೂ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪನವರಿಗೆ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ದಸರಾ ಸಮಿತಿಯ ಪರವಾಗಿ ಸನ್ಮಾನ ದಸರಾ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರು ಸಹಕಾರ ಸಚಿವರು ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ SP ಸೋಮಶೇಖರ್ ಅವರು ಈ ವರ್ಷ ಮೊದಲ ಬಾರಿಗೆ ದಸರಾ ಮಹೋತ್ಸವದ ನೇತೃತ್ವವನ್ನು ವಹಿಸಿದ್ದು ಪ್ರಾರಂಭದಿಂದಲೂ ಕೋವಿಡ್ನ ಈ ಸಂಕಟ ಸಮಯದಲ್ಲಿ ಇಡೀ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಿರ್ಧರಿಸುತ್ತಾ ಇಡೀ ಕಾರ್ಯಕ್ರಮಕ್ಕೆ ಮುಂಚೂಣಿಯಾಗಿ ನಿಂತು ಮಾರ್ಗದರ್ಶನ ನೀಡಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಶ್ರೀಯುತರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯ ಸ್ವಾಗತವನ್ನು ಕೋರುತ್ತೇವೆ. ಕೃಷಿ ಸಚಿವರಾದ ದಸರಾ ಉದ್ಘಾಟನಾ ಕಾರ್ಯಕ್ರಮವನ್ನು ಅವರಿಗೂ ಸಹ ದಸರಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಇಂದಿನ ಸಮಾರಂಭದ ಧನಾಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ GT ದೇವೇಗೌಡರವರಿಗೂ ಸಹ ದಸರಾ ಸಮಿತಿಯ ಪರವಾಗಿ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಮಾನ್ಯ ಮಹಾಪೌರರಾದ ಶ್ರೀಮತಿ
ಮಾನ್ಯ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಸಿ ಪರಿಮಾಳ್ ಶ್ಯಾಮ್ ಅವರಿಗೂ ಸಹ ದಸರಾ ಸಮಿತಿಯ ಪರವಾಗಿ ಸ್ವಾಗತ. ಮಾನ್ಯ ಸಂಸದರು ಮೈಸೂರು ಲೋಕಸಭಾ ಸದಸ್ಯರಾದ ಶ್ರೀಯುತ ಪ್ರತಾಪ್ ಸಿಂಹರವರಿಗೂ ಸಹ ದಸರಾ ಸಮಿತಿಯ ಪರವಾಗಿ ಸ್ವಾಗತ. ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್ ಎ ರಾಮದಾಸ್ ಅವರಿಗೂ ಸ್ವಾಗತವನ್ನು ಕೋರುತ್ತೇವೆ. ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೆ ಶ್ರೀಕಂಠೇಗೌಡರವರಿಗೂ ಸ್ವಾಗತವನ್ನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಎಲ್ ನಾಗೇಂದ್ರ ಅವರಿಗೂ, ನಂಜನಗೂಡು ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಹರ್ಷವರ್ಧನ್ ಜಿ ಅವರಿಗೂ ದಸರಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಚ್ ವಿಶ್ವನಾಥ್ ಅವರಿಗೂ ಸ್ವಾಗತವನ್ನು ಕೋರುತ್ತೇವೆ. ಕೊಳ್ಳೇಗಾಲ ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಎನ್ ಮಹೇಶ್ ರವರಿಗೂ ಸ್ವಾಗತವನ್ನು ಕೋರುತ್ತೇವೆ. ಗುಂಡ್ಲುಪೇಟ ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಿ ಎಸ್ ನಿರಂಜನ್ ಕುಮಾರ್ ಪೌರಾಧ್ಯಕ್ಷರು ಇಂದಿನ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಹಾಗೂ ವಿಶೇಷತೆ ಎಂದರೆ ಈ ಬಾರಿ ಕೋವಿಡ್ ವಾರಿಯರ್ಸ್ಗಳನ್ನು ಸನ್ಮಾನಿಸುವುದು. ಕೋವಿಡ್ ಕಾರ್ಯದಲ್ಲಿ ಕಳೆದ 6 ತಿಂಗಳಿಗೂ ಹೆಚ್ಚಿನ ಅವಧಿಯಲ್ಲಿ ಹಲವಾರು ವರ್ಗದ ವ್ಯಕ್ತಿಗಳು ಶ್ರದ್ಧೆ ನಿಷ್ಠೆಯಿಂದ ತಮ್ಮನ್ನು ತಾವು ಈ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರಲ್ಲಿ ವೈದ್ಯರು, ನರ್ಸ್ಗಳು, ಪೌರ ಕಾರ್ಮಿಕರು, ಸಮಾಜ ಸೇವಕರು, ಪೊಲೀಸ್ ಸಿಬ್ಬಂದಿ, ಆಶಾ ಕಾರ್ಯಕರ್ತರು ಇತ್ಯಾದಿ ಹಲವಾರು ಇಲಾಖೆಯ ವ್ಯಕ್ತಿಗಳು ಹಗಲು ರಾತ್ರಿ ಎನ್ನದೆ ಶ್ರಮಿಸುತ್ತಿದ್ದಾರೆ. ಇಂಥ ಎಲ್ಲರನ್ನು ಕರೆದು ಗೌರವ ಸಲ್ಲಿಸಲು ಸಾಧ್ಯವಿಲ್ಲ. ಆದರೆ ಇಂಥ ಪ್ರತಿ ವಿಭಾಗದಿಂದ ಆಯಾ ಇಲಾಖೆಯಿಂದ ಉತ್ತಮ ಸೇವೆ ಸಲ್ಲಿಸಿರುವ ಒಬ್ಬೊಬ್ಬರನ್ನು ಸಾಂಕೇತಿಕವಾಗಿ ಆಯ್ಕೆ ಮಾಡಿ ಅವರನ್ನು ದಸರಾ ನಾಡು ಹಬ್ಬ ಸಂದರ್ಭದಲ್ಲಿ ಸನ್ಮಾನಿಸುವ ಮುಖಾಂತರ ಇಡೀ ರಾಜ್ಯದಲ್ಲಿ ಈ ಹೋರಾಟದಲ್ಲಿ ತೊಡಗಿಸಿಕೊಂಡಿರುವ ಎಲ್ಲರನ್ನೂ ಸನ್ಮಾನಿಸಿದಂತೆ ಎಂದು ತೀರ್ಮಾನಿಸಿ ಈ ದಿವಸ 6 ಜನ ವಿವಿಧ ಇಲಾಖೆಯ ವ್ಯಕ್ತಿಗಳನ್ನು ಈ ವೇದಿಕೆ ಮುಖಾಂತರ ಸನ್ಮಾನಿಸಲಾಗುತ್ತದೆ. ಈ ಸಮಾರಂಭಕ್ಕೆ ಆಗಮಿಸಿರುವ ಇವರೆಲ್ಲರಿಗೂ ನಾವು ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತೇವೆ. ಎಲ್ಲ ಮಾಧ್ಯಮ ಮಿತ್ರರು, ಅಧಿಕಾರಿಗಳು, ಪೊಲೀಸ್ ಅವರು ಹಾಗೂ ನೆರೆದಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಂಡ ಮೈಸೂರಿನ ನೂತನ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ರೋಹಿಣಿ ಸಿಂಧಿ ಅವರಿಗೆ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಈ ವರ್ಷದ ದಸರೆ ಕೊರೋನಾ ಸೇನಾನಿಗಳಿಗೆ ಸಮರ್ಪಣೆಯಾಗಿದೆ. ತಮ್ಮ ಜೀವದ ಹಂಗನ್ನ ತೊರೆದು ಸ್ವಹಿತಾಸಕ್ತಿಯನ್ನ ಬದಿಗಿಟ್ಟು ಇಡೀ ಸೋಂಕಿತರ ಆರೈಕೆಗೆ ನಿಂತ ಆಯ್ದ ಸೇನಾನಿಗಳಿಗೆ ಇಂದು ಈ ಪ್ರಮುಖ ವೇದಿಕೆಯಲ್ಲಿ ಜಿಲ್ಲಾ ಆಡಳಿತದ ಪರವಾಗಿ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಇದು ಇಡೀ ಎಲ್ಲ ಸೇನಾನಿಗಳಿಗೂ ಸಮರ್ಪಣೆ ಬರ್ತದೆ. ಆಯ್ದ 6 ಮಂದಿಯನ್ನ ಮಾತ್ರ ಇಲ್ಲಿ ಆಯ್ಕೆ ಮಾಡಿಕೊಂಡು ಇದೀಗ ಅವರಿಗೆ ಜಿಲ್ಲಾ ಆಡಳಿತದ ಪರವಾಗಿ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ಎಂತಹ ಆತಂಕದ ಸಮಯದಲ್ಲಿ ನಾವೆಲ್ಲರೂ ಇದ್ವಿ. ಆದರೆ ಈ ಸೇನಾನಿಗಳು ಯಾವುದನ್ನು ಕೂಡ ಲೆಕ್ಕಿಸ್ತಿಲ್ಲ. ಊಟ, ತಿಂಡಿ, ನಿದ್ದೆ ಯಾವುದನ್ನು ಲೆಕ್ಕಿಸದೆ 24 ಗಂಟೆಗಳು ಆರೈಕೆಗಾಗಿ ನಿಂತರು. ನಮ್ಮೆಲ್ಲರ ಹಾರೈಕೆ ಅವರ ಇಡೀ ಕುಟುಂಬ ಸದಾ ಚೆನ್ನಾಗಿರಲಿ. ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯ ಶಕ್ತಿಯನ್ನ, ಆರೋಗ್ಯವನ್ನ ಈ ಎಲ್ಲ ಸೇನಾನಿಗಳಿಗೆ ನೀಡಿರುವುದು ಎಲ್ಲರ ಹಾರೈಕೆ, ಪ್ರಾರ್ಥನೆ. ಇದೀಗ ವೇದಿಕೆ ಸಜ್ಜಾಗ್ತಾ ಇದೆ. ಎಲ್ಲ ಕೊರೋನಾ ಸೇನಾನಿಗಳಿಗೆ ಗೌರವ ಸಮರ್ಪಣೆಗಾಗಿ పిచ్చి కూడా కొంచెం సైలెంట్
ಯಾಕೆ ವೈದ್ಯಾಧಿಕಾರಿಗಳಾದ ಆಗಲ್ಲ ಗುರು. ಡಾಕ್ಟರ್ ಟಿ.ಆರ್. ನವೀನ್ ಅವರು, ಸ್ಟಾಫ್ ನರ್ಸ್ ಶ್ರೀಮತಿ ಪಿ. ಎಂ. ಅವರು, ಪೊಲೀಸ್ ಕಾನ್ಸ್ಟೇಬಲ್ ಪಿ. ಕುಮಾರ್ ಅವರು, ನೂರ್ ಜಾನ್, ಅನಾಥ ಶವಗಳ ಆತ್ಮ ಬಂಧು ಅಯ್ಯೂಬ್ ಅಹಮದ್ ಹಾಗೂ ಪೌರ ಕಾರ್ಮಿಕರ ಚಪ್ಪಾಳೆಯನ್ನು ಕೊಡುವ ಬಂಧುಗಳೇ, ಅವರ ಸೇವೆ ಶ್ಲಾಘನೀಯವಾದದ್ದು. ನಾವು ಲಾಕ್ಡೌನ್ ಸಮಯದಲ್ಲಿ ಸುರಕ್ಷಿತವಾಗಿ ಬಂದಿದ್ವಿ, ಆದರೆ ಈ ಸೇನಾನಿಗಳು ದೊಡ್ಡ ಹೋರಾಟವನ್ನು ನಡೆಸಿ ಎಲ್ಲ ಸೋಂಕಿತರಿಗೆ ಆರೈಕೆಯನ್ನು ಮಾಡಿ ಆತ್ಮಸ್ಥೈರ್ಯವನ್ನ ತುಂಬಿದಂತ ಮಹನೀಯರು. ಅವರ ಸಾಧನೆಯ ಪಟ್ಟಿ ಸಾಕಷ್ಟು ಇದೆ. ಡಾಕ್ಟರ್ ಟಿ.ಆರ್. ನವೀನ್ ಅವರು ಹುಣಸೂರು ತಾಲೂಕಿನಲ್ಲಿ ರತ್ನಪುರಿ ಕಾಲೋನಿಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಉತ್ತಮ ವೈದ್ಯಾಧಿಕಾರಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸ್ವಚ್ಛ ಆಸ್ಪತ್ರೆ ಪ್ರಶಸ್ತಿ ಕೂಡ ಇವರ ನೇತೃತ್ವದಲ್ಲಿ ಇವರಿಗೆ ಬಂದಿದೆ. ಕೋವಿಡ್ ಆರಂಭದ ದಿನದಿಂದಲೂ ಕಂಟೈನ್ಮೆಂಟ್ ಝೋನ್ ಅಲ್ಲೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ ಹೆಗ್ಗಳಿಕೆ ಟಿ.ಆರ್. ನವೀನ್ ಅವರದ್ದು. ಮತ್ತೊಬ್ಬರು ಸ್ಟಾಫ್ ನರ್ಸ್ ರುಕ್ಮಿಣಿಯವರು ಇನ್ಚಾರ್ಜ್ ಮೆಟ್ರನ್ ಆಗಿ ಇಡೀ ಆಸ್ಪತ್ರೆಯ ನಿರ್ವಹಣೆಯನ್ನು ಮಾಡಿದ್ದಾರೆ. ರೋಗಿಗಳ ಶುಶ್ರೂಷೆಯಲ್ಲಿ ತೊಡಗಿದ್ದಾರೆ. ಯಳಂದೂರು ತಾಲೂಕು ಆಸ್ಪತ್ರೆಯಲ್ಲಿ 2.5 ವರ್ಷ, ಚೆಲುವಮ್ಮ ಆಸ್ಪತ್ರೆಯಲ್ಲಿ, ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆಯಲ್ಲಿ, ಹೀಗೆ ಹಲವು ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ ಹೆಗ್ಗಳಿಕೆ ಇವರದ್ದು. ಪಿ. ಕುಮಾರ್ ಅವರ ಪರವಾಗಿ ಅವರ ಪತ್ನಿ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಇವರದು ಮೂಲದ ಕುವೆಂಪು ನಗರ ಪೊಲೀಸ್ ಠಾಣೆ, ಇದೀಗ ಪೊಲೀಸ್ ಆಯುಕ್ತರ ಕಚೇರಿ ಓವಡಿ ತಾಂತ್ರಿಕ ಕೋಶದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಪಿ. ಕುಮಾರ್ ಅವರು ಅವರ ಪತ್ನಿ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರ ಪರವಾಗಿ ಆಶಾ ಕಾರ್ಯಕರ್ತರು ಆಶಾ ಕಾರ್ಯಕರ್ತೆ ನೂರ್ ಜಾನ್, ಜುಬ್ಲಿಯೇಟ್ ವರ್ಕರ್ಸ್ಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬಿ, ಖಂಡಿತ ಹೆದರಬೇಕಾಗಿಲ್ಲ, ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳಿ ಆತ್ಮಸ್ಥೈರ್ಯವನ್ನು ತುಂಬಿ ಎಲ್ಲರ ಆರೋಗ್ಯಕ್ಕೂ ಕಾರಣರಾದವರು ನೂರ್ ಜಾನ್. ಅನಾಥ ಬಂಧುಗಳ ಆತ್ಮ ಬಂಧು ಹೆಮ್ಮೆಯ ವ್ಯಕ್ತಿ ಅಯ್ಯೂಬ್ ಅಹಮದ್ ಅವರು ಕೂಡ ಇದ್ದಾರೆ. ಕಳೆದ 23 ವರ್ಷಗಳಿಂದ ವಿಭಿನ್ನವಾದ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಯಾವುದೇ ಅನಾಥ ಶವಗಳು ಅನಾಥವಾಗಬಾರದು, ಅದಕ್ಕೊಂದು ಮುಕ್ತಿಯನ್ನ ಕರುಣಿಸಬೇಕು ಅನ್ನುವ ದೃಷ್ಟಿಯಿಂದ ಅನುಮತಿಯನ್ನ ಪಡೆದು ತಾವೇ ಸ್ವತಃ ಇವರೆಗೂ ಸುಮಾರು 300ಕ್ಕೂ ಹೆಚ್ಚು ಅನಾಥ ಶವಗಳಿಗೆ ದಾರಿಯನ್ನು ತೋರಿಸಿದರು ಶ್ರೀಯುತರು. ಮತ್ತೊಬ್ಬ ಪೌರ ಕಾರ್ಮಿಕೆ ನಗರದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರದ್ದು ಕೂಡ ವಿಭಿನ್ನವಾದ ಸೇವೆ. ಬೀದಿ ಸ್ವಚ್ಛವಾಗಬೇಕು, ಸ್ವಚ್ಛವಾಗಿದ್ದರೆ ಆರೋಗ್ಯ ಎಲ್ಲರದ್ದಾಗಿರುತ್ತೆ. ಈ ನಿಟ್ಟಿನಲ್ಲಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಮನೆಯ ಕೆಲಸಗಳನ್ನು ಸರಿದೂಗಿಸಿಕೊಂಡು ಸೇವೆಗೆ ನಿಂತವರು ಮರುಕೊಬ್ಬರು. ಅವರು ಇಂದು ಇಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಎಲ್ಲ 6 ಸೇನಾನಿಗಳು ಇಡೀ ತಂಡದ ಪರವಾಗಿ, ಆಗಲೇ ಮೇಡಮ್ ಅವರು ಹೇಳಿದ ಹಾಗೆ ಎಲ್ಲರನ್ನು ವೇದಿಕೆ ಮೇಲೆ ಕರೆದು ಸನ್ಮಾನಿಸುವುದು ಸಾಧ್ಯವಾಗದ ಕಾರಣ ಆಯ್ದ 6 ಮಂದಿಯನ್ನ ಇಲ್ಲಿ ಗೌರವಿಸಲಾಗ್ತಾ ಇದೆ. ಇವರ ಸೇವೆಯನ್ನ ಇಡೀ ಮೈಸೂರಿನ ಜನತೆ ಸದಾ ಸ್ಮರಿಸುತ್ತೆ. ಇವರಿಗೂ ಕೂಡ ಹೆಚ್ಚಿನ ಆರೋಗ್ಯವನ್ನು ತಾಯಿ ಚಾಮುಂಡೇಶ್ವರಿ ನೀಡಿ ಎನ್ನುವುದು ಎಲ್ಲರ ಹಾರೈಕೆ. ಪ್ರತಿ ಬಾರಿಯೂ ದಸರೆಯಲ್ಲಿ ವಿಶೇಷತೆ ಇರುತ್ತೆ. ಹಾಗಾಗಿ ಕೋವಿಡ್ನ ಆತಂಕದ ಸಮಯದಲ್ಲೂ ಕೂಡ ಒಂದು ವಿಶೇಷ ಅಂತಂದ್ರೆ
ಕೋವಿಡ್ ವಾತಾವರಣವನ್ನು ತಿಳಿಗೊಳಿಸಿದಂತಹ ಈ ಸೇನಾನಿಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಅವರ ಸೇವೆಯನ್ನು ನೆನಪಿಸಿಕೊಳ್ಳುವ ಒಂದು ಸದವಕಾಶ ಇದಾಗಿದೆ. ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳು. ಸೇವಾವಧಿಯಲ್ಲಿ ಅವಿರತ ಪರಿಶ್ರಮ ಇವತ್ತು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಆತ್ಮೀಯ ಬಂಧುಗಳೇ, ಇದೀಗ ಅವರ ಮಾತುಗಳನ್ನು ಕೇಳುವಂತಹ ಸಮಯ. ಯಾವ ಮಾತುಗಳು? 2020 ದಸರೆಯ ಸಂಭ್ರಮಕ್ಕೆ ಚಾಲನೆ ನೀಡಿದಂತಹ ನಾಡಿನ ಖ್ಯಾತ ಹೃದ್ರೋಗ ತಜ್ಞರು ಡಾಕ್ಟರ್ CN ಮಂಜುನಾಥ್ ಅವರ ಮಾತುಗಳನ್ನು ಕೇಳುವಂತಹ ಸಮಯ. ಎಲ್ಲರ ಹೃದಯಕ್ಕೆ ಹತ್ತಿರವಾದವರು ಡಾಕ್ಟರ್ CN ಮಂಜುನಾಥ್ ಅವರು. ಅವರ ಮೃದು ಮಾತಿನ ಮೋಡಿಗೆ ಅನೇಕರಿಗೆ ಚಿಕಿತ್ಸೆ ಆಗಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಕೊರೋನಾ ಕುರಿತಾಗಿ ಅವರು ನೀಡುತ್ತಿರುವ ಮುನ್ನೆಚ್ಚರಿಕೆಯ ಕ್ರಮಗಳು ಅತ್ಯುತ್ತಮ ಮಾರ್ಗದರ್ಶನ ಶ್ಲಾಘನೀಯವಾದದ್ದು. ಈ ಬಾರಿಯ ಉದ್ಘಾಟನೆಯ ಸದವಕಾಶವನ್ನು ಅವರು ಎಲ್ಲ ಸೇನಾನಿಗಳಿಗೆ ಸಮರ್ಪಿಸಿದ್ದಾರೆ. ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ 2006ರಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಸಂಸ್ಥೆಯ ಮುಖ್ಯಸ್ಥರಾದ ಮೇಲೆ ಅದರ ಖ್ಯಾತಿ ವಿಶ್ವಾದ್ಯಂತ ಪಸರಿಸಿದೆ. ಹಲವಾರು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಹಳ್ಳಿಗಾಡಿನ ಹಾಗೂ ಬಡ ಜನತೆಯ ಆರೋಗ್ಯದತ್ತ ಇವರು ಹರಿಸಿದ ವಿಶೇಷ ಗಮನ ನಾಡಿನ ಎಲ್ಲ ವರ್ಗದವರು ಅದನ್ನ ತುಂಬುಕಟ್ಟದಿಂದ ಶ್ಲಾಘಿಸಿದ್ದಾರೆ. ಇವರ ಮುಂದಾಳತ್ವದಲ್ಲಿ ಪ್ರತಿನಿತ್ಯ ನಡೆಯುವ ವಿಧಾನಿತವಾದ ವಿಶೇಷ ಶಸ್ತ್ರಚಿಕಿತ್ಸೆಗಳು ಅಪಾರ. ಪದ್ಮಶ್ರೀ ಪುರಸ್ಕೃತರು ತುಂಬಾ ಸಂತೋಷದಿಂದ ದಸರೆಯ ಸಂಭ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇದೀಗ ಅವರ ಮಾತುಗಳನ್ನು ಕೇಳುವಂತಹ ಸುಸಮಯ ಇದಾಗಿದೆ. ಇದೀಗ ಡಾಕ್ಟರ್ CN ಮಂಜುನಾಥ್ ಅವರು. ನಾಡಹಬ್ಬ ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಇವತ್ತು ಇಲ್ಲಿ ನೆರವೇರ್ತಕ್ಕಂಥ ವೇದಿಕೆ ಮೇಲೆ ಇರತಕ್ಕಂಥ ನನ್ನ ಮಾನ್ಯ ನಾಡಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರೇ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ SP ಸೋಮಶೇಖರ್ ಅವರೇ, ಸಚಿವರಾದಂಥ DC ಪಾಟೀಲ್ ಅವರೇ ಮತ್ತು ಈ ಭಾಗದ ಸಂಸದರಾದಂಥ ಪ್ರತಾಪ್ ಸಿಂಹ ಅವರೇ ಹಾಗೂ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಹಿರಿಯ ಸಂಸದರೇ, ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಪ್ರೀತಿಯ ಬಂಧುಗಳೇ, ಇವತ್ತು ದಸರಾ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ವೈದ್ಯರಿಗೆ ಈ ದಸರಾ ಮಹೋತ್ಸವನ್ನ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಘನ ಸರ್ಕಾರಕ್ಕೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನ ಮತ್ತು ನಮಸ್ಕಾರಗಳನ್ನ ಹೇಳ್ತೇನೆ. ಇವತ್ತು ನಮಗೆ ಅವಕಾಶ ಕೊಡುವ ಮೂಲಕ ಇಡೀ ವೈದ್ಯ ಸಮುದಾಯಕ್ಕೆ ಮತ್ತು ಕರೋನಾ ಯೋಧರ ಸಮುದಾಯಕ್ಕೆ ನಮ್ಮ ಘನ ಸರ್ಕಾರ ಕೊಟ್ಟಂತ ಅತ್ಯಂತ ದೊಡ್ಡ ಗೌರವ ಹಾಗೂ ಉನ್ನತವಾದಂತಹ ಖ್ಯಾತಿ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಹೃದಯ ತುಂಬಿದ ನಮಸ್ಕಾರಗಳನ್ನ ಮಾಡ್ತೇನೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಬರುತ್ತದೆ ಎಂಬ ಕವಿವಾಣಿಯಂತೆ ಪ್ರತಿ ವರ್ಷ ಕೂಡ ದಸರಾ ಬರ್ತಾ ಇದೆ. ಈ ಮೈಸೂರಿನ ದಸರಾ ನಮ್ಮ ಅಂದಿನ ಮೈಸೂರು ಮತ್ತು ಇಂದಿನ ಕರ್ನಾಟಕವನ್ನ ಇಡೀ ಜಗತ್ತಿಗೆ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಂಪ್ರದಾಯವನ್ನ, ನಮ್ಮ ದೇಶೀಯತೆಯನ್ನ
ಎಲ್ಲರಿಗೂ ಮತ್ತು ಯುವ ಪೀಳಿಗೆಗೂ ಕೂಡ ಪರಿಚಯ ಮಾಡಿಕೊಟ್ಟಂತ ಈ ವಿಶ್ವವಿಖ್ಯಾತಿ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡೋದು ನನ್ನ ಜೀವಿತಾವಧಿಯ ಅತ್ಯಂತ ದೊಡ್ಡ ಗೌರವ ಮತ್ತು ಒಳ್ಳೆಯ ಅವಕಾಶ ಅಂತ ನಾನು ಭಾವಿಸ್ತೇನೆ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹುಟ್ಟುಹಾಕಿ ಈ ನಾಡಿನ ಜನರ ಕಣ್ಣೀರನ್ನು ಒರೆಸಿದ ಯದುವಂಶದ ಮಹಾರಾಜರ ಇದು ಪ್ರಶಂಸೆಯಿಂದ 411 ಈ ದಸರಾ ಮಹೋತ್ಸವ ನಡೆಯುತ್ತಾ ಬಂದಿದೆ. ಯದುವಂಶದ ಮಹಾರಾಜರು, ಅದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಚಾಮರಾಜ ಒಡೆಯರು, ಅವರು ಅರಮನೆಯ ಅರಸರಾಗಿರಲಿಲ್ಲ, ಆದರೆ ಜನರ ಅರಸರಾಗಿದ್ದರು, ಜನರ ರಾಜರಾಗಿದ್ದರು. ಬಹುಶಃ ಇದು ಇಡೀ ಭಾರತ ದೇಶದಲ್ಲೇ ಬ್ರಿಟಿಷರ ಆಳ್ವಿಕೆಯಲ್ಲಿ ಪ್ರಜಾಪ್ರಭುತ್ವವನ್ನ ಜನರಿಗೆ ಕೊಟ್ಟಂತ ಅದ್ಭುತವಾದಂತ ಇದು. ಆ ಕಾಲದಲ್ಲೇ ಮಹಾರಾಜರು ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ, ನೀರಾವರಿ ಈ ಕ್ಷೇತ್ರಗಳಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ರು. ನಾವು ಪ್ರೀತಿಸುವ ಭಾಷೆ ಕನ್ನಡ, ಮಾತನಾಡುವ ಭಾಷೆ ಕನ್ನಡ, ಆದರೆ ಈ ಜಗತ್ತಿನಲ್ಲಿ ಬದುಕುವ ಭಾಷೆ ಇಂಗ್ಲಿಷ್ ಆಗಿದೆ. ಅದರಿಂದ ಕನ್ನಡವನ್ನು ಬೇಕು, ಆದರೆ ಜೊತೆಗೆ ಸಮತೋಲನವಾಗಿ ಇಂಗ್ಲಿಷ್ ಅನ್ನು ಕಲಿಯಬೇಕಾಗಿದೆ. ಜಗತ್ತಿನಲ್ಲಿ ಹಲವಾರು ಸಮಸ್ಯೆಗಳಿಗೆ ಯಾವುದೇ ಉತ್ತರವಿಲ್ಲ, ಜಗತ್ತಿನ ಹಲವಾರು ಸಮಸ್ಯೆಗಳಿಗೆ ಯಾವುದೇ ಪರಿಹಾರ ಇಲ್ಲ. ಆದರೆ ಜಗತ್ತು ಮಾತ್ರ ಮುಂದೆ ಮುಂದೆ ಸಾಗುತ್ತಿದೆ. ಲಕ್ಷಾಂತರ ಜನ ಇವತ್ತು ಕೊರೋನಾ ಸೋಂಕಿನಿಂದ ಬಳಲುತ್ತಿದ್ದಾರೆ. ಲಕ್ಷಾಂತರ ಜನ ಜಲಪ್ರಳಯದಿಂದ ನೊಂದು ಹೋಗಿದ್ದಾರೆ. ಬದುಕು ಬೀದಿಪಾಲಾಗಿದೆ. ಆದರೆ ಇದಕ್ಕೆಲ್ಲ ಕಾಪಾಡುವ ಶಕ್ತಿ ಇವತ್ತು ಕಾಡುವ ಶಕ್ತಿಗಿಂತ ಅತಿ ಹೆಚ್ಚಾಗಿದೆ. ಇವೆಲ್ಲ ಈ ಜಗತ್ತಿನ ಸಮಸ್ಯೆಗಳಿಗೆ ಸಂರಕ್ಷಣೆ ಕೊಡತಕ್ಕಂಥ ಈ ಕೊರೋನಾ ಸೋಂಕನ್ನ ಬೇಗ ನಿರ್ಗಮಿಸಿ ಜನರ ಬದುಕು ಹಸನಾಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಶ್ರೀಮತಿಯವರು ಹೇಳಿದರು, ನಮ್ಮ ಮಕ್ಕಳು ಕೂಡ ಹೇಳಿದರು, ನೀವು ಯಾವುದೇ ನಮಗಾಗಿ ಏನೂ ಚಾಮುಂಡೇಶ್ವರಿಯನ್ನ ಇವತ್ತು ಬೇಡಬಾರದು, ಇದು ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಎನ್ನುವುದನ್ನು ಮಾತ್ರ ಬೇಡಬೇಕು ಅಂತ ನಾನು ಇವತ್ತು ಚಾಮುಂಡೇಶ್ವರಿಯಲ್ಲಿ ಕೇಳಿದ್ದು ಮೂರು ಬೇಡಿಕೆಗಳು. ಒಂದು, ಜನ ಮತ್ತು ರಾಜ್ಯ ಮತ್ತು ರಾಷ್ಟ್ರ, ಇಡೀ ಪ್ರಪಂಚ ಕೊರೋನಾ ಸೋಂಕಿನಿಂದ ಮುಕ್ತವಾಗಲಿ. ಎರಡನೇದು, ಆದಷ್ಟು ಬೇಗ ನಮಗೆ ಲಸಿಕೆ ಸಿಗಲಿ. ಮೂರನೇದು ಅಂದ್ರೆ ಈ ಜಲಪ್ರಳಯದಿಂದ ವಿಮುಕ್ತಿ ಸಿಗಲಿ ಎಂದು ಚಾಮುಂಡೇಶ್ವರಲ್ಲಿ ಕೇಳಿದ್ದೇವೆ. ರಾಜ್ಯ ಸರ್ಕಾರ ಇವತ್ತು 6 ಜನ ವಾರಿಯರ್ಸ್ ಅನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವರಿಗೆ ಸನ್ಮಾನಿಸಿದ್ದಾರೆ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ರಾಜ್ಯದ ಈ ಕೊರೋನಾ ಸೋಂಕಿನ ಮುಖ್ಯ ವಾರಿಯರ್ ಆಗಿ ಕೆಲಸ ಮಾಡಿದ್ದಾರೆ. ಯಾಕೆಂದ್ರೆ ನಾವು ಈ ಕೊರೋನಾ ಜೊತೆ 8 ತಿಂಗಳು ವಾಸ ಮಾಡಿದ್ದೇವೆ, 8 ತಿಂಗಳು ಪ್ರಯಾಣವನ್ನು ಬೆಳೆಸಿದ್ದೇವೆ. ಇವತ್ತು ಈ ಕೊರೋನಾ ಸೋಂಕು ನಮಗೆ ಹಲವಾರು ಪಾಠಗಳನ್ನು ಕಲಿಸಿದೆ. ಹಾಗೆಯೇ ಇನ್ನೂ ಹೊಸ ಪಾಠಗಳನ್ನು ಕೂಡ ಕಲಿಸುತ್ತಾ ಹೋಗಿದೆ. ಮೂರು ಪಾಠಗಳನ್ನು ಅದು ಕಲಿಸಿದೆ. ಒಂದು, ನಾವು ಮಾಸ್ಕ್ ಅನ್ನು ಧರಿಸಬೇಕು. ಎರಡನೇದು, ವ್ಯಕ್ತಿಗತ ಅಂತರವನ್ನು ಕಾಪಾಡಿಕೊಳ್ಳಬೇಕು. ಮೂರನೇದು, ನಮ್ಮ ಕೈಯನ್ನ ಶುಚಿತ್ವವಾಗಿ ಇಟ್ಟುಕೊಳ್ಳಬೇಕು ಅಂತ. ಎಷ್ಟೋ ಸಾರಿ ನಾವು ಪ್ರಯತ್ನ ಮಾಡಿದರೂ ಕೂಡ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಬದಲಿಸಲಿಕ್ಕೆ ಅಥವಾ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಪರಿಸರ ಮಾತ್ರ ಬದಲಾಯಿಸಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ಇದೇ ಕೊರೋನಾ ಸಂಖ್ಯೆ ಬಹಳ ಉತ್ತಮವಾದಂತಹ ಉದಾಹರಣೆ. ಏಕೆಂದ್ರೆ ಪರಿಸರವನ್ನ ನಾವು ಬೆಳೆಸಬೇಕಾಗಿದೆ. ಪರಿಸರದ ವಿರುದ್ಧ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಈ ಕೊರೋನಾ ಸೋಂಕೆ ಒಂದು ಅದ್ಭುತವಾದಂತಹ ಉದಾಹರಣೆ. ಮಾಡಬಾರದನ್ನು ಮಾಡಿದರೆ, ತಿನ್ನಬಾರದನ್ನು ತಿಂದರೆ ಯಾವ ರೀತಿಯ ಈ ಜೈವಿಕ ಕ್ರಿಮಿಗಳು ಬರುತ್ತೆ ಅನ್ನೋದಕ್ಕೆ ಈ ಕೊರೋನಾ ಸೋಂಕೆ ಒಂದು ಉದಾಹರಣೆ. ಚೀನಾದ ವುಹಾನ್ ಸಿಟಿಯಲ್ಲಿ ಉತ್ಪತ್ತಿಯಾದ ಕೊರೋನಾ ವೈರಸ್ ಇಡೀ ಪ್ರಪಂಚವನ್ನ ಆವರಿಸಿ ಇವತ್ತು ಲಕ್ಷಾಂತರ ಜನ ಇವತ್ತು ಇದಕ್ಕೆ ತುತ್ತಾಗ್ತಾ ಇದ್ದಾರೆ. ಇದು ನಿಜವಾಗ್ಲೂ ಆತಂಕಕಾರಿಯ ವಿಚಾರ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂಥದ್ದು, ಈಗಾಗಲೇ
ನಮ್ಮ ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಲ್ಯಾಬ್ಗಳನ್ನ ಇವತ್ತು ಒದಗಿಸಲಾಗಿದೆ. ಪ್ರತಿದಿನ 1 ಲಕ್ಷಕ್ಕೂ ಮೀರಿ ಇವತ್ತು ಕೋವಿಡ್ ಟೆಸ್ಟ್ಗಳು ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಪ್ರತಿದಿನ ಸುಮಾರು ಕಳೆದ 8 ತಿಂಗಳಲ್ಲಿ 300-400 ಸಭೆಗಳನ್ನು ನಡೆಸಿ ಮಾರ್ಗಸೂಚಿಗಳನ್ನು ಕೊಡುತ್ತಾ ಹಾಗೆಯೇ ಹಲವಾರು ಮಹತ್ವದ ನಿರ್ಧಾರಗಳನ್ನು ಮಾಡಿ ಇವತ್ತು ಕೊರೋನಾ ಈ ಸೋಂಕಿನ ಚಿಕಿತ್ಸೆಗೆ ಮತ್ತು ಇದರ ನಿಯಂತ್ರಣಕ್ಕೆ ಅದ್ಭುತವಾದ ಸೇವೆಯನ್ನ ಈ ನಾಡಿನ ಜನರಿಗೆ ಕೊಟ್ಟಿದ್ದಾರೆ. ಅವರನ್ನ ನಿಜವಾಗ್ಲೂ ಇವತ್ತು ಅವರ ಆರೋಗ್ಯವನ್ನೇ ಲೆಕ್ಕಿಸದೆ ಹಗಲಿರುಳು ಈ ಕೊರೋನಾ ಸೋಂಕಿಗೆ ಅವರು ಸ್ಪಂದಿಸಿದ್ದಾರೆ. ಇವತ್ತು ರಾಜ್ಯದಲ್ಲಿ ಎಲ್ಲ ಇದು ಸರ್ಕಾರದ ಜವಾಬ್ದಾರಿ ಅಲ್ಲ, ಇದು ಸಾರ್ವಜನಿಕರ ಜವಾಬ್ದಾರಿ ಕೂಡ ಆಗಿದೆ. ಸರ್ಕಾರದ ಜೊತೆ ಸಾರ್ವಜನಿಕರು ಸಹಕರಿಸಿದರೆ ಈ ಕೊರೋನಾ ನಿಯಂತ್ರಣವನ್ನು ನಾವು ಆದಷ್ಟು ಬೇಗ ಮಾಡಬಹುದು. ಈಗಾಗಲೇ ದೇಶವನ್ನು ರಕ್ಷಣೆ ಮಾಡುತ್ತಿರುವ ಗಡಿಗಳಲ್ಲಿ ದೇಶವನ್ನು ರಕ್ಷಣೆ ಮಾಡುತ್ತಿರುವ ಯೋಧರು ಅಕಸ್ಮಾತ್ ಸಾವಿಗೀಡಾದರೆ ಅವರನ್ನು ಹುತಾತ್ಮರು ಎಂದು ನಾವು ಕರೆಯಲು ಹೆಮ್ಮೆಯಾಗುತ್ತದೆ. ಆದರೆ ಕಣ್ಣಿಗೆ ಕಾಣದ ಈ ವೈರಸ್ಸು ಅನ್ನ ವೈರಾಣುವಿನ ಸೋಂಕನ್ನು ತಡೆಯುವ ಹೋರಾಟದಲ್ಲಿ ನೂರಾರು ವೈದ್ಯರುಗಳು, ನೂರಾರು ನರ್ಸ್ಗಳು, ನೂರಾರು ಟೆಕ್ನಿಷಿಯನ್ಗಳು ಇವತ್ತು ಅಸುನೀಗಿದ್ದಾರೆ. ಅದರಿಂದ ಅವರನ್ನು ಕೂಡ ಹುತಾತ್ಮರನ್ನಾಗಿ ಕರೆಯಬೇಕು ಅಂತ ನಾನು ಮನವಿ ಮಾಡುತ್ತೇನೆ. ಏಕೆಂದ್ರೆ ಇವತ್ತು ಕೊರೋನಾ ವಾರಿಯರ್ಸ್ಗೆ ಸಿಗಬೇಕಾದಂತಹ ಹಲವಾರು ಸವಲತ್ತುಗಳು ಸಿಗಬೇಕಾಗಿದೆ. ಇವತ್ತು ನಮ್ಮ ವೈದ್ಯರಿಗೆ ಅವಕಾಶ ಕೊಡುವ ಮೂಲಕ ಇವತ್ತು ಸರ್ಕಾರ ಕೊರೋನಾ ವೈದ್ಯರಿಗೆ ಗೌರವ ಮತ್ತು ಮಾನ್ಯತೆಯನ್ನ ಕೊಟ್ಟಿದೆ. ಈಗ ಒಂದು ಮಾಹಿತಿಯ ಪ್ರಕಾರ ದೇಶದಲ್ಲಿ ಸುಮಾರು 500ಕ್ಕೂ ಹೆಚ್ಚು ವೈದ್ಯರು ಸಾವನ್ನಪ್ಪಿದ್ದಾರೆ ಮತ್ತು ಸುಮಾರು 600-700 ಜನ ನರ್ಸ್ಗಳು ಕೂಡ ಸಾವನ್ನಪ್ಪಿದ್ದಾರೆ. ಅದರಿಂದ ಈ ಹುತಾತ್ಮರಿಗೆ ಸಿಗತಕ್ಕಂಥ ಸ್ಥಾನಮಾನ ಇವರಿಗೂ ಸಿಗಬೇಕು ಮತ್ತು ನಾವು ಈ ಸಂದರ್ಭದಲ್ಲಿ ಈ ಹುತಾತ್ಮರಿಗೆ, ಈ ಕೊರೋನಾ ವಾರಿಯರ್ಸ್ ಇಂದ ಸಾವನ್ನಪ್ಪಿದ ಹುತಾತ್ಮರಿಗೆ ಅವರಿಗೆ ಸಾಂತ್ವನ ಹೇಳುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗೂ ಇನ್ನೊಂದು ನಂದು ಮನವಿ ಇದೆ. ಈ ಕೊರೋನಾ ವಾರಿಯರ್ಸ್ ಏನು ಸಾವನ್ನಪ್ಪಿದ್ದಾರೆ ಅಥವಾ ಇವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ, ಸರ್ಕಾರ ಅವರಿಗೆ ಒಂದು ಪ್ರಶಂಸೆ ಪತ್ರವನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಏಕೆಂದ್ರೆ ಇವತ್ತು ಈ ಕೊರೋನಾ ಸೋಂಕು ಕಳಂಕವಲ್ಲ, ಆತಂಕ ಇದೆ, ಆದರೆ ಇದು ಕಳಂಕವಲ್ಲ. ನಾವು ಸೋಂಕಿತರಿಂದ ದೈಹಿಕವಾಗಿ ಅಥವಾ ವ್ಯಕ್ತಿಗತವಾಗಿ ದೂರ ಇರಬೇಕೇ ಹೊರತು ಮಾನಸಿಕವಾಗಿ ದೂರವಾಗಬಾರದು. ಇದು ಅಸ್ಪೃಶ್ಯತೆಯಲ್ಲ ಅಂತ ನಾನು ಒತ್ತಿ ಹೇಳಬೇಕಾಗುತ್ತೆ. ಎಷ್ಟೋ ಜನ ಇದೊಂದು ವಿಚಿತ್ರವಾದಂತ ಕಾಯಿಲೆ, ಒಂದೇ ಕಾಯಿಲೆಯಲ್ಲಿ 2 ಕಾಯಿಲೆ ಇದೆ. ಒಂದು ವೈರಸ್ ಕಾಯಿಲೆ ಇದೆ, ಮತ್ತೊಂದು ಏನಪ್ಪಾ ಅಂದ್ರೆ ಇದು ಮಾನಸಿಕ ಕಾಯಿಲೆ ಇದೆ. ನಾವು ಕೊರೋನಾ ಸೋಂಕಿನಿಂದ ಬಳಲುತ್ತಿದ್ದವರಿಗೆ ನಾವು ಪ್ರೀತಿಯನ್ನು ತೋರಿಸಬೇಕು, ಕನಿಕರವನ್ನು ತೋರಿಸಬೇಕು. ಈಗ ಯಾಕೆಂದ್ರೆ ಈ ಕೊರೋನಾ ವೈರಸ್ 90% ಜನ ಸಾಮಾನ್ಯ ಚಿಕಿತ್ಸೆಯಲ್ಲೇ ಅವರು ವಾಸಿಯಾಗ್ತಾರೆ ಅಥವಾ ಚಿಕಿತ್ಸೆ ಇಲ್ಲದೆ ವಾಸಿಯಾಗ್ತಾರೆ. 8% ಜನರಿಗೆ ಮಾತ್ರ ಆಕ್ಸಿಜನ್ ವ್ಯವಸ್ಥೆ ಬೇಕಾಗುತ್ತೆ. ಕೇವಲ 1% ಜನರಿಗೆ ಮಾತ್ರ ವೆಂಟಿಲೇಟರ್ ಬೇಕಾಗುತ್ತೆ. ಇವತ್ತು ಕೊರೋನಾ ಕಾಯಿಲೆಗಿಂತ ಕೊರೋನಾ ಭಯ ಎಂಬ ಕಾಯಿಲೆ ಹೆಚ್ಚಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಅಂತ ನೊಂದವರಿಗೆ ಆತ್ಮಸ್ಥೈರ್ಯವನ್ನ, ಆತ್ಮವಿಶ್ವಾಸವನ್ನ ಕೊಡಬೇಕಾಗಿದೆ. ಇನ್ನು ವೈದ್ಯಕೀಯ ಕ್ಷೇತ್ರ ಒಂದು ರಣರಂಗವಾಗಿದೆ. ವೈದ್ಯರುಗಳು ರೋಗಿಗಳಾಗ್ತಾ ಇದ್ದಾರೆ. ಇದು ನಿಜವಾಗ್ಲೂ ವಿಪರ್ಯಾಸ. ಕೆಲವು ಅಧ್ಯಯನದ ಪ್ರಕಾರ ವೈದ್ಯರ ವಯಸ್ಸು ಇತ್ತೀಚಿನ ದಿನಗಳಲ್ಲಿ 10 ವರ್ಷ ಕಡಿಮೆ ಆಗ್ತಾ ಇದೆ. ಇದು ನಿಜವಾಗ್ಲೂ ಒಂದು ಆತಂಕಕಾರಿ ಬೆಳವಣಿಗೆ. ಸತತವಾಗಿ ವೈದ್ಯರ ಮೇಲೆ ಒತ್ತಡ, ಅವರ ವೃತ್ತಿಯ ಒತ್ತಡ, ರೋಗಿಗಳಿಂದ ಒತ್ತಡ ಮತ್ತು ವ್ಯವಸ್ಥೆಯ ಒತ್ತಡ. ಹೀಗಾಗಿ ವೈದ್ಯರ ಮೇಲೆ ಒಂದು ಜವಾಬ್ದಾರಿ ಇದೆ. ಸೂಕ್ತ ಕಾಲದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡತಕ್ಕಂಥ ಜವಾಬ್ದಾರಿ ವೈದ್ಯರ ಮೇಲೆ ಇದೆ. ಆದರೆ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಟ್ಟು ಚಿಕಿತ್ಸೆ ಫಲಕಾರಿಯಾಗದಿದ್ದರೆ ವೈದ್ಯರನ್ನ ಪ್ರತಿಯೊಂದಕ್ಕೂ
ದೂರು ಮಾಡುವುದು, ವೈದ್ಯರ ಮೇಲೆ ಹಲ್ಲೆ ಮಾಡುವುದು ಮತ್ತು ಆಸ್ಪತ್ರೆಗಳಿಗೆ ಆಸ್ತಿಪಾಸ್ತಿಯನ್ನ ಉಂಟು ಮಾಡುವಂತಹ ಪ್ರವೃತ್ತಿ ಇರಬಾರದು. ಯಾಕೆಂದ್ರೆ ಈ ಪ್ರವೃತ್ತಿ ಮುಂದುವರೆದರೆ ವೈದ್ಯಕೀಯ ವೃತ್ತಿ ನಿಜವಾಗ್ಲೂ ಅದು ಬೇರೆಯ ದಾರಿಗೆ ತಪ್ಪುತ್ತೆ. ಆದ್ದರಿಂದ ಇದು ವೈದ್ಯರ ಆತ್ಮವಿಶ್ವಾಸವನ್ನು ಕೂಡ ಕಾಡುತ್ತಿದೆ. ನಮ್ಮ ದೇಶದಲ್ಲಿ ಒಂದು ಕೂಗಿದೆ, ವೈದ್ಯರುಗಳು ಹಳ್ಳಿಗಳಿಗೆ ಹೋಗ್ತಾ ಇಲ್ಲ, ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಏನಾಗಿದೆ, ವೈದ್ಯರುಗಳಿಗೆ ಗ್ರಾಮೀಣ ಭಾಗದಲ್ಲಿ ಯಾವುದೇ ಕೂಡ ರಕ್ಷಣೆ ಇಲ್ಲ ಮತ್ತು ಅವರಿಗೆ ಯಾವುದೇ ಸುರಕ್ಷತೆ ಇಲ್ಲ. ಅದರಿಂದ ಮೊದಲು ವೈದ್ಯರು ಭಯಭೀತರಾಗಿದ್ದಾರೆ. ವೈದ್ಯರ ಮೇಲೆ ಹಲ್ಲೆಗಳು ಜಾಸ್ತಿ ಆಗ್ತಾ ಇದೆ ನಿರಂತರವಾಗಿ. ಅದರಿಂದ ನನ್ನ ಒಂದು ಮನವಿದೆ, ಇವತ್ತು ಸರ್ಕಾರ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಬಹುಶಃ ಈ ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂಥ ಆಸ್ಪತ್ರೆ, ಜಿಲ್ಲಾ ಪರಿಷತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಆಸ್ಪತ್ರೆಗಳು ಮತ್ತು ಶಾಲೆಗಳನ್ನ ಜಿಲ್ಲಾ ಪರಿಷತ್ ವ್ಯಾಪ್ತಿಯಿಂದ ಸ್ವಲ್ಪ ಹೊರಗೆ ಇಟ್ಟು ಅದನ್ನ ನಿರ್ವಹಣೆ ಮಾಡಿದರೆ ಬಹಳ ಅನುಕೂಲವಾಗುತ್ತದೆ ಅಂತ ನನ್ನ ಭಾವನೆ. ನಾವು ವೈದ್ಯರುಗಳು ಮನೆಯಲ್ಲಿ ಪೂಜೆ ಮಾಡದೇ ಇರಬಹುದು ಅಥವಾ ಪೂಜೆ ಮಾಡಬಹುದು, ಆದರೆ ಒಬ್ಬ ರೋಗಿಗೆ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ನಾವು ರೋಗಿಗೆ ಗುಣವಾಗಲಿ ಅಂದ್ಬಿಟ್ಟು ಮನಸ್ಸಿನಲ್ಲೇ ಪೂಜೆ ಮಾಡ್ತೇವೆ. ಇದನ್ನ ಯಾಕೆಂದ್ರೆ ಎಷ್ಟೋ ಸರಿ ನಾನು ರೋಗಿಗಳಿಗೆ ಗಂಭೀರವಾದ ಸಮಸ್ಯೆ ಇದ್ದಾಗ ಅವರ ಪರವಾಗಿ ಅರ್ಕೆ ಕಟ್ಕೊಂಡಿದ್ದೀವಿ ದೇವರಿಗೆ. ಅದರಿಂದ ಜನರು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಈ ಕರೋನಾ ವಾರಿಯರ್ಸ್ಗೆ ಇವತ್ತು ಸನ್ಮಾನ ಮಾಡಿದ್ದಾರೆ. ಅದರಲ್ಲಿ ವೈದ್ಯರಿದ್ದಾರೆ, ಅದರಲ್ಲಿ ನರ್ಸ್ ಇದ್ದಾರೆ, ಅದರಲ್ಲಿ ಪೊಲೀಸ್ ಇದ್ದಾರೆ, ಅದರಲ್ಲಿ ಪೌರ ಕಾರ್ಮಿಕರಿದ್ದಾರೆ, ಅದರಲ್ಲಿ ಸಮಾಜ ಕಾರ್ಯಕರ್ತರಿದ್ದಾರೆ, ಹೀಗಾಗಿ ಮತ್ತು ಆಶಾ ಕಾರ್ಯಕರ್ತರಿದ್ದಾರೆ. ಇದು ಏನ್ ಹೇಳುತ್ತೆ ಅಂದ್ರೆ, ಹುದ್ದೆಯಿಂದ ಯಾರು ದೊಡ್ಡವರಾಗೋದಿಲ್ಲ, ನಾವು ಮಾಡುವ ಕೆಲಸದಿಂದ ನಾವು ದೊಡ್ಡವರಾಗ್ತೇವೆ. ಅದಕ್ಕೆ ಒಂದು ನಾಣ್ಣುಡಿ ಕೂಡ ಇದೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಅದರಿಂದ ಇವತ್ತು ನಮ್ಮ ಕಾರ್ಯ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ, ನಾವು ಪ್ರೀತಿಯಿಂದ ಕೆಲಸ ಮಾಡಬೇಕು. ಆ ಕೆಲಸವನ್ನ ನಾವು ಪ್ರೀತಿಸಬೇಕು, ಆವಾಗ ಅದು ಹೆಚ್ಚು ಫಲವನ್ನ ಕೊಡುತ್ತೆ. ಹಾಗೆ ಕಾಲ ಬದಲಾಗಿದೆ ಅಂತ ಎಷ್ಟೋ ಜನ ಹೇಳ್ತಾರೆ. ನಿಜವಾಗ್ಲೂ ಕಾಲ ಬದಲಾಗಿಲ್ಲ, ಬದಲಾಗಿರೋದು ಜನ ಬದಲಾಗಿದ್ದಾರೆ, ಜನರ ಜೀವನ ಶೈಲಿ ಬದಲಾಗಿದೆ, ಜನರ ದೃಷ್ಟಿಕೋನ ಬದಲಾಗಿದೆ. ಯಾಕೆಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಕಾಲ ಬದಲಾಗಿಲ್ಲ, ನಮ್ಮ ಬದುಕು ಬದಲಾವಣೆಯಾಗಿದೆ. ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ದೇವೆ, ಕಡಿಮೆ ಜನ ವಾಸ ಮಾಡ್ತಾ ಇದ್ದೇವೆ, ಹೆಚ್ಚು ಹೆಚ್ಚು ಪದವಿಗಳನ್ನು ಪಡೆಯುತ್ತಾ ಇದ್ದೇವೆ, ಸಾಮಾನ್ಯ ಜ್ಞಾನ ಕಡಿಮೆ ಆಗ್ತಾ ಇದೆ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಆವಿಷ್ಕಾರಗಳನ್ನ ಜಾಸ್ತಿ ನೋಡ್ತಾ ಇದ್ದೇವೆ. ಆದರೆ ನಾವು ಹೆಚ್ಚು ಹೆಚ್ಚು ಕಾಯಿಲೆಗಳನ್ನು ಕೂಡ ನೋಡ್ತಾ ಇದ್ದೇವೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಸಂಬಂಧಗಳು ಕೂಡ ಕಡಿಮೆ ಆಗ್ತಾ ಇದೆ. ನಾವು ಸ್ನೇಹಿತರನ್ನ ಫೇಸ್ಬುಕ್ ಅಲ್ಲಿ ಜಾಸ್ತಿ ನೋಡ್ತಾ ಇದ್ದೇವೆ ಹೊರತು ನಿಜವಾದ ಸ್ನೇಹಿತರನ್ನ ಕಳೆದುಕೊಳ್ತಾ ಇದ್ದೇವೆ. ಮತ್ತು ಮಂಗಳ ಗ್ರಹ, ಚಂದ್ರ ಗ್ರಹದ ಬಗ್ಗೆ ಮಾತಾಡ್ತೇವೆ, ಆದರೆ ನಮ್ಮ ಪಕ್ಕದಲ್ಲಿ ಮನೆಯಲ್ಲಿ ಯಾರಿದ್ದಾರೆ ಅಂದರೆ ನಮಗೆ ಗೊತ್ತಿರೋದಿಲ್ಲ. ಅದರಿಂದ ಈ ಭಾರತ ದೇಶದಲ್ಲಿ ಹುಟ್ಟಿರುವುದೇ ನಮ್ಮ ಪುಣ್ಯ. ಈ ಶರೀರ ಒಂದು ಐಸ್ ಕ್ರೀಮ್ ಇದ್ದ ಹಾಗೆ, ನಾವು ಒಳ್ಳೆ ಕೆಲಸ ಮಾಡಿದ್ರೂ ಕರಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೂ ಕರಗುತ್ತೆ. ಬಹುಶಃ ನಾವು ಒಳ್ಳೆಯ ಕೆಲಸವನ್ನ ಮಾಡಿ, ಸಮಾಜಮುಖಿ ಕೆಲಸವನ್ನ ಮಾಡಿ ದೇಹವನ್ನ ನಾವು ಕರಗಿಸ್ಬೇಕು. ಆವಾಗ ಈ ದೇಹಕ್ಕೆ ನಾವು ಹುಟ್ಟಿದಕ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತ ಹೇಳುತ್ತೆ. ಸಾಮಾಜಿಕ ಜಾಲತಾಣಗಳ ಬಗ್ಗೆ ನಾನು ಹೇಳಲೇಬೇಕಾಗುತ್ತೆ. ನೋಡಿ, ಈಗ ನಾನು ನಿನ್ನೆ ಒಂದು ವಾಟ್ಸಾಪ್ ಅಲ್ಲಿ ಒಂದು ಮೆಸೇಜ್ ಬಂದಿದೆ, ಕರೋನಾ ವೈರಸ್ಗೆ ಯಾವುದೇ ಚಿಕಿತ್ಸೆ ಬೇಕಾಗಿಲ್ಲ, ಯಾವುದೇ ಮಾಸ್ಕ್ ಬೇಕಾಗಿಲ್ಲ, ಅದಕ್ಕೆ ಯಾವುದೇ ಆಕ್ಸಿಜನ್ ಬೇಕಾಗಿಲ್ಲ. ಈ ರೀತಿಯ ತಪ್ಪು ಮಾಹಿತಿಗಳನ್ನ ಸಾಮಾಜಿಕ ಜಾಲತಾಣಗಳು ಕೊಡ್ತಾ ಇದೆ. ಸಾಮಾಜಿಕ ಜಾಲತಾಣಗಳು ಈ ಸಮಾಜದ ಆರೋಗ್ಯವನ್ನು ಕೆಡಿಸ್ತಾ ಇದೆ ಮತ್ತು ಜನರ ಆ ಸಮಸ್ಯೆಗಳಿಗೆ ತಪ್ಪು ಮಾಹಿತಿ ಮತ್ತು ಅಡ್ಡದಾರಿಯನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದೆ. ಇವತ್ತು ಸಾಮಾಜಿಕ ಜಾಲತಾಣಗಳು ಸಮಾಜವನ್ನ ಕಟ್ಟಬೇಕು, ಸಮಾಜದಲ್ಲಿ ಅವು ಸೇತುವೆಯಾಗಿ ಕೆಲಸ ಮಾಡಬೇಕು, ಸಮಾಜದಲ್ಲಿ ಅವು ಗೋಡೆಗಳಾಗಿ ಕೆಲಸ ಮಾಡಬಾರದು, ಜನರನ್ನು ಅಡ್ಡದಾರಿಗೆ ಎಳಿಬಾರದು. ಇವತ್ತು ಸಾಮಾಜಿಕ ಜಾಲತಾಣಗಳು ಸಮಾಜವನ್ನ ಜಾಲಾಡ್ತಾ ಇರೋದು ನಿಜವಾಗ್ಲೂ ವಿಷಾದನೀಯ ಅಂತ ಹೇಳ್ಬೇಕಾಗುತ್ತೆ. ಇಂಥ ಕಷ್ಟ ದಿನಗಳಲ್ಲಿ ಸರ್ವ ಜನಾಂಗದ ಭಾವೈಕ ಪ್ರತೀಕವಾದ ದಸರಾ ಮಹೋತ್ಸವವನ್ನು ಆಡಂಬರವಿಲ್ಲದೆ ಔಚಿತ್ಯಪೂರ್ಣವಾಗಿ ಆಚರಿಸುವ ಮೂಲಕ
ಜನಮನದಲ್ಲಿ ಶ್ರದ್ಧಾಭಾವದಿಂದ ಆತ್ಮಸ್ಥೈರ್ಯ ತುಂಬುವಂತ ಸರ್ಕಾರದ ಕ್ರಮ ಔಚಿತ್ಯಪೂರ್ಣವಾಗಿದೆ ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಈ ಕರೋನಾ ವೈರಸ್ಗೆ ಯಾವುದೇ ಒಂದು ನಿಖರವಾದ ಔಷಧಿ ಇಲ್ಲ, ಆದರೂ ಕೊಳ್ಳುವ ಅತ್ಯುತ್ತಮವಾದ ಚಿಕಿತ್ಸಾ ವ್ಯವಸ್ಥೆಯನ್ನು ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಿದೆ ಮತ್ತು ಇವನು ಖಾಸಗಿ ಆಸ್ಪತ್ರೆಗಳು ಕೂಡ ಕೈ ಜೋಡಿಸಿದ್ದಾರೆ. ಇದಕ್ಕೆ ಸನ್ಮಾನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಯಾವುದೇ ಔಷಧಿಗಳಿಗೆ ಕೊರತೆ ಇಲ್ಲ, ಯಾವುದೇ ಸೌಲಭ್ಯಗಳಿಗೆ ಕೊರತೆ ಇಲ್ಲ. ಕಳೆದ 8 ತಿಂಗಳಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಈ ಪರಿಸರ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಪರಿಸರಕ್ಕೆ ಮನುಷ್ಯರು ಬೇಕಾಗಿಲ್ಲ, ಆದರೆ ನಮಗೆ ಪರಿಸರ ಬೇಕು. ಅದರಿಂದ ನಾವು ಈ ಸಮಾಜದಲ್ಲಿ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದದ್ದು, ನಾವು ಮೈಸೂರಿನಲ್ಲಿ ನಾನು ಓದಿದ್ದು PUC ಓದಿದ್ದು ಮೈಸೂರು, MBBS ಓದಿದ್ದು ಮೈಸೂರು. ನಂತರ 2010ನೇ ಇಸ್ವಿನಲ್ಲಿ ನಾವು ಜಯದೇವ ಹೃದ್ರೋಗ ಸಂಸ್ಥೆಯನ್ನ ನಾವು ಇಲ್ಲಿ ಉದ್ಘಾಟನೆ ಆಯಿತು. ಆಗ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರೇ ಜಯದೇವ ಹೃದ್ರೋಗ ಸಂಸ್ಥೆ ಘಟಕವನ್ನು ಉದ್ಘಾಟನೆ ಮಾಡಿದರು 2010ನೇ ಇಸ್ವಿನಲ್ಲಿ. ಆದರೆ ಇವತ್ತು 2020ನೇ ಇಸ್ವಿನಲ್ಲಿ ಇವತ್ತು ಮೈಸೂರಿನಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ಒಂದು ದೊಡ್ಡದಾಗಿ ಬೆಳೆದು 2018ರಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದರು. ಇವತ್ತು ಅದು ವಿಶ್ವ ದರ್ಜೆಯ ಆಸ್ಪತ್ರೆಯಾಗಿದೆ. ಕಳೆದ 12 ವರ್ಷದಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ 50 ಲಕ್ಷ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ, 5 ಲಕ್ಷ ಆಪರೇಷನ್ಸ್ ಇಂಟರ್ವೆನ್ಷನ್ಸ್ ಮಾಡಿದ್ದೇವೆ. ಆದರೆ ಒಂದು ಬಹಳ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೇವೆ ಅಂದ್ರೆ, ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ದ 5 ಹ್ಯುಮ್ಯಾನಿಟೀಸ್ ಪ್ರಯಾರಿಟಿ. ನೀವು ಎಷ್ಟೇ ಓದಿರಲಿ, ನೀವು ಎಷ್ಟೇ ಪದವಿಗಳನ್ನು ಪಡೆದಿರಲಿ, ಆದರೆ ಈ ವಿದ್ಯೆ ನಮಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ನಮ್ಮ ತಂತ್ರಜ್ಞಾನ ಸಾಮಾನ್ಯ ಜನರಿಗೆ ತಲುಪದೇ ಇದ್ರೆ ಏನೂ ಪ್ರಯತ್ನ ಆಗೋದಿಲ್ಲ. ಅದರಿಂದ ಇವತ್ತು ನಮಗೆ ಇವತ್ತು ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ದಸರಾ ಸಮಿತಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಕೊನೆಯದಾಗಿ ಹೇಳಬೇಕಾಗುತ್ತೆ, ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಈ ಕರೋನಾ ನಿಯಂತ್ರಣ ಮಾಡಬೇಕಾಗತ್ತೆ, ಜನ ಸಹಕರಿಸಬೇಕಾಗತ್ತೆ. ಬಹಳ ಮುಖ್ಯವಾದದ್ದು, ನಮ್ಮ ಮುಂದೆ ಯಾವುದೇ ನಿಖರವಾದಂಥ ಔಷಧಿಗಳಿಲ್ಲ. ಬಹುಶಃ ಲಸಿಕೆ ಈ ವರ್ಷ ಬರುವ ಯಾವ ಲಕ್ಷಣಗಳು ಇಲ್ಲ. ಮುಂದಿನ ವರ್ಷ ಫೆಬ್ರವರಿ ಅಥವಾ ಜುಲೈನಲ್ಲಿ ಬರ್ತಕ್ಕಂಥ ಎಲ್ಲ ಸೂಚನೆ ಇದೆ. 3ನೇ ಹಂತದ ಪ್ರಯೋಗ ನಡೀತಾ ಇದೆ. ಬಹುಶಃ ಲಸಿಕೆ ಬರುವ ತನಕ ನಮ್ಮ ಕೈಯಲ್ಲಿ ಇರುವುದು 2-3 ಲಸಿಕೆ ಮಾತ್ರ ಇದೆ. ಮೊದಲನೇ ಲಸಿಕೆ ಯಾವುದಪ್ಪ ಅಂದ್ರೆ ಮಾಸ್ಕ್ ಧರಿಸುವುದು. ಮಾಸ್ಕ್ ಅನ್ನ ಕೇವಲ ಧರಿಸಿದರೆ ಪ್ರಯೋಜನ ಇಲ್ಲ, ಸರಿಯಾಗಿ ಧರಿಸಬೇಕು. ಮಾತನಾಡುವ ಮಾಸ್ಕ್ ಅನ್ನ ತೆಗಿಬಾರದು, ಇದು ಬಹಳ ಮುಖ್ಯವಾದದ್ದು. ಎರಡನೇದು ಏನಪ್ಪಾ ಅಂದ್ರೆ, ವ್ಯಕ್ತಿಗತ ನಾವು ಅಂತರವನ್ನು ಕಾಪಾಡ್ಕೋಬೇಕು. ಯಾಕೆಂದ್ರೆ ಈ ವರ್ಷ ಪೂರ್ತಿ ಈ ಕರೋನಾ ವೈರಸ್ ಇರುತ್ತೆ, ಮುಂದಿನ ವರ್ಷ ಕೂಡ ಇದು. ಕಳೆದ 3 ದಿನಗಳಲ್ಲಿ ಒಂದು ಉತ್ತಮವಾದಂತಹ ಬೆಳವಣಿಗೆ ಆಗಿದೆ. ನಾವು 1 ಲಕ್ಷ ಟೆಸ್ಟ್ಗಳು ಮಾಡಿದ್ರು ಕೂಡ 7,000-8,000 ಕೇಸಸ್ ಬರ್ತಾ ಇದೆ. ಸ್ವಲ್ಪ ತಗ್ಗುವ ಲಕ್ಷಣ ಕಾಣುತ್ತೆ. ಮತ್ತು ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಕೇಳೋದು ಇಷ್ಟೇ, ಲಸಿಕೆ ಬೇಗ ಬರಲಿ ಮತ್ತು ಈ ಸೋಂಕಿನಿಂದ ನಮಗೆ ಮುಕ್ತಿ ಸಿಗಲಿ. ಹಾಗೆಯೇ ಜಲಪ್ರಳಯದಿಂದ ತತ್ತರಿಸಿ ಹೋಗಿರುವ ಜನತೆಗೆ ಒಂದು ಅವರಿಗೂ ಕೂಡ ಒಂದು ಇದರಿಂದ ಪಾರಾಗಲಿ ಅಂತ ಹೇಳ್ತಾ, ಇವತ್ತು ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ, ಜೈ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಕುಟುಂಬದ ಸೌಖ್ಯವನ್ನ ಬೇಡಿಲ್ಲ, ಇಡೀ ನಾಡಿನ ಹಿತವನ್ನ ಬೇಡ್ಕೊಂಡಿದ್ದೀನಿ ಅಂತ ಹೃದಯ ಸ್ಪರ್ಶಿ ಮಾತುಗಳನ್ನಾಡಿದ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಮೈಸೂರು ಜಿಲ್ಲಾ ಆಡಳಿತದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಒಂದು ಸಿಹಿ ಮಾತನ್ನ ಹೇಳಿದರೆ, ಕೊರೋನಾ ವೈರಸ್ಗೆ ಆದಷ್ಟು ಬೇಗ ಚಿಕಿತ್ಸೆ ಸಿಗುವ ಲಕ್ಷಣಗಳು ಕಾಣ್ತಾ ಇದೆ ಅಂತ. ಮತ್ತೊಂದು ಕಿವಿ ಮಾತು, ಕೊರೋನಾ ವೈರಸ್ ಭಯ ಬೇಡ, ಎಚ್ಚರವಿರಲಿ ಅನ್ನುವಂತಹ ಮಾತು. ಧನ್ಯವಾದಗಳು. ಇದೀಗ
ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರ ಮಾತುಗಳನ್ನು ಕೇಳುವಂತಹ ಸಮಯ. ಕೋವಿಡ್ನ ಆತಂಕದ ಸಮಯದಲ್ಲಿ ಮೈಸೂರು ಜಿಲ್ಲೆಯ ಉಸ್ತುವಾರಿಯನ್ನು ಹೊತ್ತು ದಸರೆಯ ಆಚರಣೆಗೂ ಮಾರ್ಗದರ್ಶನವನ್ನು ನೀಡಿ ಸದಾ ಕ್ರಿಯಾಶೀಲ ವ್ಯಕ್ತಿಗಳಾಗಿ ಮೈಸೂರಿನ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸುತ್ತಿರುವ ಸಹಕಾರ ಸಚಿವರಾದ ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರು. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ಅಧಿಕಾರಿ ವರ್ಗದವರೇ, ಮತ್ತೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಯವರಾದಂತಹ ಮಾನ್ಯ ಶ್ರೀ ಯಡಿಯೂರಪ್ಪನವರೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತ ಕೋರುತ್ತೇನೆ. ಮೈಸೂರು ದಸರಾ ಮಹೋತ್ಸವ ಈ ನಾಡಿಗೆ ಅತ್ಯಂತ ಸಂಭ್ರಮದ ಹಾಗೂ ಗೌರವದ ಸಂಕೇತ. ಹಂಪಿಯ ಮಹಾನವಮಿ ದಿಬ್ಬದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಆಚರಿಸುತ್ತಿದ್ದ ದಸರಾ ಉತ್ಸವವನ್ನು ಮೈಸೂರಿನ ಅರಸರು ಮುಂದುವರಿಸಿದರು. ರಾಜಪ್ರಭುತ್ವದ ನಂತರ ಈ ಸಂಪ್ರದಾಯವನ್ನು ಕರ್ನಾಟಕ ಸರ್ಕಾರ ಆಚರಿಸಿಕೊಂಡು ಬಂದಿರುವ ವಿಚಾರ ಎಲ್ಲರಿಗೂ ಗೊತ್ತಿರುವಂತದ್ದು. ನಾಡಿನ ಅಧಿದೇವತೆ ಎಂದು ಕರೆಯಲಾಗುವ ಶ್ರೀ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ತಾಯಿ ಶ್ರೀ ಚಾಮುಂಡೇಶ್ವರಿಗೆ ಅಗ್ರ ಪೂಜೆ ಸಲ್ಲಿಸಿ ನಾಡಿಗೆ ರಾಜ್ಯಕ್ಕೆ ಒಳಿತಾಗಲಿ, ದಸರಾ ಕೈಕಾರ್ಯಗಳು ನಿರ್ವಿಘ್ನವಾಗಿ ಸಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ದಸರಾ ಮಹೋತ್ಸವವನ್ನು ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟಿಸುವುದು ಸಂಪ್ರದಾಯವಾಗಿದೆ. ಮೈಸೂರು ದಸರಾ ವಿಶ್ವವಿಖ್ಯಾತಿಯಾದ ದಸರಾ ಎಂದರೆ ಎಲ್ಲೆಡೆ ಸಂಭ್ರಮ ವೈಭವ ಮನೆ ಮಾಡಿರುತ್ತದೆ. ಆದರೆ ಈ ಬಾರಿ ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಸಾಂಪ್ರದಾಯಿಕವಾಗಿ ಆಚರಿಸಬೇಕಾದ ಅನಿವಾರ್ಯತೆ ಬಂದಿದೆ. ಜಾಗತಿಕವಾಗಿ ಸಮಸ್ಯೆ ಉಂಟು ಮಾಡಿರುವ ಕೊರೋನಾ ಸಾಂಕ್ರಾಮಿಕ ಸೋಂಕು ಹರಡುವುದನ್ನು ನಿಯಂತ್ರಿಸಬೇಕಾದ ಅನಿವಾರ್ಯತೆ ಇರುವುದರಿಂದ ದಸರಾ ಮಹೋತ್ಸವದ ಹಲವಾರು ಕಾರ್ಯಕ್ರಮಗಳನ್ನು ಈ ಬಾರಿ ಆಯೋಜಿಸುತ್ತಿಲ್ಲ. ಆದರೆ ದಸರಾ ಮಹೋತ್ಸವದ ಸಂಪ್ರದಾಯ ಮತ್ತು ಪರಂಪರೆಯನ್ನು ನಿಲ್ಲಿಸಬಾರದು ಎಂಬ ಉದ್ದೇಶದಿಂದ ಧಾರ್ಮಿಕ ವಿಧಿವಿಧಾನಗಳಿಗೆ ಸೀಮಿತವಾಗಿ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಅರಮನೆ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಂದಿಧ್ವಜ ಪೂಜೆ ಹಾಗೂ ಜಂಬೂ ಸವಾರಿ ಕಾರ್ಯಕ್ರಮಗಳನ್ನು ಮಾತ್ರ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ದಸರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುವ ಮೂಲಕ ಪ್ರವಾಸೋದ್ಯಮಕ್ಕೆ, ವಾಣಿಜ್ಯ ಕೈಗಾರಿಕೋದ್ಯಮಕ್ಕೆ ಉತ್ತೇಜನ ನೀಡಬೇಕೆಂಬ ಅಭಿಪ್ರಾಯಗಳು ಹಲವರಿಂದ ವ್ಯಕ್ತವಾಗಿದ್ದವು. ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಭಾರತ ಸರ್ಕಾರವು ಕಾಲಕಾಲಕ್ಕೆ ನೀಡುವ ಕೋವಿಡ್ ಮಾರ್ಗಸೂಚಿಗಳನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ದಸರಾ ಉನ್ನತಾಧಿಕಾರ ಸಮಿತಿ ಸಭೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳ ಸಲಹೆ ಪಡೆದು ಈ ಬಾರಿಯ ದಸರಾ ಮಹೋತ್ಸವವನ್ನು ಸರಳವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ಸೀಮಿತಗೊಳಿಸಿ ಆಚರಿಸಲು ತೀರ್ಮಾನಿಸಲಾಯಿತು. ಕೋವಿಡ್ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡುತ್ತಿರುವ ಕೊರೋನಾ ವಾರಿಯರ್ಸ್ಗಳಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ಬಾರಿ ಕೊರೋನಾ ವಾರಿಯರ್ಸ್ ಅವರಿಂದ ದಸರಾ ಉದ್ಘಾಟಿಸಬೇಕು ಹಾಗೂ ಕೊರೋನಾ ವಾರಿಯರ್ಸ್ಗಳಿಗೆ ಗೌರವಿಸಬೇಕು ಎಂದು ತೀರ್ಮಾನಿಸಲಾಯಿತು. ಅದರಂತೆ ಖ್ಯಾತ ವೈದ್ಯರು ಹಾಗೂ ಜಯದೇವ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಕೆ ಮಂಜುನಾಥರವರನ್ನು ದಸರಾ ಉದ್ಘಾಟಿಸಲು ಆಹ್ವಾನಿಸಲಾಯಿತು ಹಾಗೂ ಸಂತೋಷವನ್ನು ಒಪ್ಪಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕೊರೋನಾ ನಿಯಂತ್ರಣದಲ್ಲಿ ಶ್ರಮಿಸಿದ ಇನ್ನಿತರ ವಾರಿಯರ್ಸ್ಗಳೆಂದರೆ ವೈದ್ಯರು, ನರ್ಸ್, ಆಶಾ ಕಾರ್ಯಕರ್ತೆ, ಪೌರ ಕಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿದ್ದಾರೆ. ಅವರಿಗೂ ಸಹ ಗೌರವವನ್ನು ಸಲ್ಲಿಸುವ ಕಾರ್ಯ ನಮ್ಮಿಂದ ಆಗಬೇಕು. ಹಿನ್ನೆಲೆ ಅವರಿಗೆ ಅಂತ ಒಂದು ದಸರಾ ಸುಸಂಪನ್ನದಲ್ಲಿ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸುವ ಕೆಲಸವನ್ನು ನಾವು ಸರ್ಕಾರ ವತಿಯಿಂದ ಮಾಡಿದ್ದೇವೆ. ಹೀಗಾಗಿ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಸಲ್ಲಿಸುತ್ತಿರುವ ಸ್ಟಾಫ್ನ ಶ್ರೀಮತಿ PM ರುಕ್ಮಿಣಿ, ಆಶಾ ಕಾರ್ಯಕರ್ತೆ ಶ್ರೀಮತಿ ನೂರ್ಜಾನ್, ಮೈಸೂರು ಸ್ವಚ್ಛ ನಗರಿಯಾಗಲು ಪ್ರಮುಖ ಕಾರಣಕರ್ತರಾದ ಪೌರ ಕಾರ್ಮಿಕರಾದ ಶ್ರೀಮತಿ ಮರಗಮ್ಮ, ಇನ್ನು ತಮ್ಮವರ ಮೃತದೇಹಗಳನ್ನೇ ಮುಟ್ಟಲು ಹಿಂದೆ ಮುಂದೆ ನೋಡುವ ಈ ಕಾಲಘಟ್ಟದಲ್ಲಿ ಸಾವಿರಾರು ಮೃತದೇಹಗಳನ್ನು ವ್ಯವಸ್ಥಿತವಾಗಿ ಅಂತ್ಯಕ್ರಿಯೆ ಮಾಡಿದ ಸಾಮಾಜಿಕ ಕಾರ್ಯಕರ್ತ ಶ್ರೀ ಅಯ್ಯೂಬ್ ಅಹಮದ್, ನಾವೆಲ್ಲ ನೆಮ್ಮದಿಯಾಗಿರುವ ಕಾರ್ಯಕರ್ತರಾದ ಆರಕ್ಷಕರ ಪ್ರತಿನಿಧಿಯಾಗಿರುವ ಪೊಲೀಸ್ ಕಾನ್ಸ್ಟೇಬಲ್ ಶ್ರೀ ಕುಮಾರ್ ಹಾಗೂ ವೈದ್ಯ ನಾರಾಯಣ ಹರಿ ಎಂಬ ಮಾತನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ ವೈದ್ಯ ದೇವರ ಪ್ರತಿನಿಧಿ ಡಾಕ್ಟರ್ ನವೀನ್ TR ಅವರನ್ನು ಸನ್ಮಾನಿಸಲಿದ್ದೇವೆ. ಇವರನ್ನು ಆಯಾ ವಿಭಾಗದ ಪ್ರತಿನಿಧಿಗಳಲ್ಲಿ ಆಯ್ಕೆ ಮಾಡಿ ಈ ಮೂಲಕ ಎಲ್ಲರಿಗೂ ಗೌರವವನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. ಇದು ನನಗೆ ಅತೀವ ಖುಷಿಯನ್ನು ಕೊಟ್ಟಿದೆ. ರಾಜ್ಯದಲ್ಲಿ ಸುರಕ್ಷಿತ ದಸರಾ ಆಚರಿಸುವ ಸಲುವಾಗಿ ಕೋವಿಡ್ ರಾಜ್ಯ ಮಟ್ಟದ ಸಲಹಾ ಸಮಿತಿ ಅಧ್ಯಕ್ಷರನ್ನು ಒಳಗೊಂಡ ತಾಂತ್ರಿಕ ಸಲಹಾ ಸಮಿತಿಯನ್ನು ಮೈಸೂರಿಗೆ ಕಳುಹಿಸಲಾಗಿತ್ತು. ಈ ಸಮಿತಿ ಹಾಗೂ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳು ಹಾಗೂ ಸಲಹೆಗಳನ್ವಯ ಈಗ ದಸರಾವನ್ನು ಆಚರಿಸಲಾಗುತ್ತಿದೆ. ಸರಳವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ನಡೆಯುವ ಈ ಬಾರಿಯ ದಸರಾ ಕಾರ್ಯಕ್ರಮವನ್ನು ವರ್ಚುವಲ್ ಆಗಿ ಪ್ರಸಾರ ಮಾಡಲಾಗುತ್ತಿದ್ದು, ಸಾರ್ವಜನಿಕರು ಟಿವಿ, ಸೋಷಿಯಲ್ ಮೀಡಿಯಾ ಮೂಲಕ ನೇರ ಪ್ರಸಾರ ವೀಕ್ಷಿಸಲು ಕೋರಿದೆ.
ಸಾರ್ವಜನಿಕರು ಮಾಸ್ಕ್ ಹಾಕಿಕೊಂಡು ಸ್ಯಾನಿಟೈಸರ್ ಬಳಸಿ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಬೇಕು. ಅನಗತ್ಯವಾಗಿ ಹೊರಗಡೆ ಓಡಾಡದೆ ಮನೆ ನಿಂತು ದಸರಾ ಆಚರಿಸಬೇಕೆಂದು ಈ ಮೂಲಕ ಮನವಿಯನ್ನು ಮಾಡುತ್ತೇನೆ. ಕೊನೆಗಾಗಿ ಇಂದು ಆರಂಭವಾಗಿರುವ ನಾಡದೇವಿಯ ಉತ್ಸವ ಯಾವುದೇ ವಿಘ್ನಗಳಿಲ್ಲದೆ ನೆರವೇರಲಿ, ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ, ಜಗತ್ತನ್ನು ಕಾಡುತ್ತಿರುವ ಕರೋನಾ ಆದಷ್ಟು ಬೇಗ ತೊಲಗಲಿ, ತಾಯಿ ಚಾಮುಂಡೇಶ್ವರಿ ಕೃಪಾಟಾಕ್ಷ ಎಲ್ಲರಿಗೂ ಸಿಗಲಿ ಅಂತೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ದಸರೆಯ ಯಶಸ್ವಿಗೆ ಎಲ್ಲರ ಸಹಕಾರವನ್ನು ಕೋರಿದ ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧನ್ಯವಾದಗಳು. ಕರೋನಾ ಹಿನ್ನೆಲೆಯಲ್ಲಿ ನಾವು ಜಿಲ್ಲಾಡಳಿತ KRS ಇರ್ಬೋದು, ಚಾಮುಂಡಿ ಬೆಟ್ಟ ಮತ್ತೆ ಝೂ ಪ್ಯಾಲೇಸ್ ಇದಕ್ಕೆಲ್ಲವನ್ನ ಕೂಡ 10-15 ದಿವಸ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿತ್ತು. ನಿನ್ನೆ ಸಾಯಂಕಾಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ದಸರಾ ಮತ್ತೆ ಕೋವಿಡ್ ಇಂದ ರಿವ್ಯೂ ಮಾಡತಕ್ಕಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಬೇರೆ ಬೇರೆಯಿಂದ ಬರ್ತಕ್ಕಂಥ ಜನರಿಗೆ ಚಾಮುಂಡಿ ಬೆಟ್ಟ ದರ್ಶನ ಮಾಡ್ತಕ್ಕಂಥದ್ದು, ಝೂ ನೋಡ್ತಕ್ಕಂಥದ್ದು, KRS ನೋಡ್ತಕ್ಕಂಥದ್ದು ನಿರ್ಬಂಧ ಸರಿ ಇಲ್ಲ, ಅದನ್ನ ತಕ್ಷಣ COVID-19 ಒಳಗಡೆ ಲಿಮಿಟ್ ಅನ್ನ ಮಾಡಿ ಅದೆಲ್ಲವನ್ನ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಆದೇಶವನ್ನ ಕೂಡ ಜಿಲ್ಲಾಡಳಿತಕ್ಕೆ ಮಾಡಿದ್ದಾರೆ. ಅದರಂತೆ ಯಾವುದ ಜಿಲ್ಲಾಡಳಿತ ಇದನ್ನ ರದ್ದುಪಡಿಸಿದಾರೋ ಅದೆಲ್ಲವನ್ನ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸತಕ್ಕಂಥದ್ದು, ಅಂತರವನ್ನ ಕಾಯ್ದುಕೊಳ್ತಕ್ಕಂಥದ್ದು ಮತ್ತು ಸ್ಯಾನಿಟೈಸರ್ ಬಳಸತಕ್ಕಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ಈ ನಿರ್ಬಂಧವನ್ನ ತೆರವುಗೊಳಿಸಲಾಗುತ್ತದೆ. ನಮಸ್ಕಾರ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮತ್ತೊಂದು ಮುಖ್ಯ ಅತಿಥಿಗಳು ಸಂಸತ್ತಿನಲ್ಲಿ ಕನ್ನಡಿಗರ ಸಿಂಹಗರ್ಜನೆಯಾಗಿರುವ ಯುವ ನಾಯಕರಾದ ಪ್ರತಾಪ್ ಸಿಂಹರವರು. ಇದೀಗ ಅವರ ಮಾತುಗಳನ್ನು ಕೇಳೋಣ. ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಅಗ್ರ ಪೂಜೆಯೊಡನೆ ದಸರಾಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಜನನಾಯಕರು, ಅಭಿವೃದ್ಧಿಯ ಅಧಿಕಾರವಾಗಿರುವಂತಹ ಯಡಿಯೂರಪ್ಪ ಸಾಹೇಬರೇ, ಈ ಬಾರಿಯ ದಸರಾದ ಉದ್ಘಾಟನೆಗೆ ಕೊರೋನಾ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಗರಿಮೆಯನ್ನು ತಂದುಕೊಟ್ಟಿರುವಂತಹ ಹೃದಯವಂತ ಡಾಕ್ಟರ್ CN ಮಂಜುನಾಥ್ ಅವರೇ, ಕಳೆದ 5-6 ತಿಂಗಳಿಂದ ಮೈಸೂರಿನ ಅಭಿವೃದ್ಧಿಯ ಬಗ್ಗೆ ಅಪಾರವಾದಂತಹ ಕಾಳಜಿಯನ್ನು ಇಟ್ಕೊಂಡು ಒಂದು ಕಡೆ ಕೊರೋನಾ ನಿಯಂತ್ರಣ, ಮತ್ತೊಂದು ಕಡೆ ಮೈಸೂರಿನ ಅಭಿವೃದ್ಧಿಯು ಕೂಡ ಅಬಾಧಿತವಾಗಿ ನಡೆಯಬೇಕು ಎಂಬ ಕಾಳಜಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಿರುವಂತಹ ನಮ್ಮ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಸಾಹೇಬ್ರೆ, ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನು ತಂದು ನೀರಿನ ಹಾಹಾಕಾರವನ್ನ ನೀಗಿಸಲು ಪ್ರಯತ್ನಿಸುತ್ತಿರುವಂತಹ GD ದೇವೇಗೌಡ್ರೆ, ಮಾಜಿ ಸಚಿವರು, ಹಿರಿಯ ನೇತಾರರು ಆಗಿರುವಂತಹ ರಾಮದಾಸ್ ಅವರೇ, ಸನ್ಮಾನ್ಯ ಶಾಸಕರುಗಳಾಗಿರುವಂತಹ ನಾಗೇಂದ್ರಣ್ಣ ಅವರೇ, ಹರ್ಷವರ್ಧನ್ ಅವರೇ, ನಮ್ಮ ಹಿರಿಯ ಸಾಹಿತಿಗಳು, ಮಾಜಿ ಸಚಿವರು, ರಾಷ್ಟ್ರೀಯ ಧುರೀಣರು ಆಗಿರುವಂತಹ ವಿಶ್ವನಾಥ್ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಕೃಷಿ ಸಚಿವರು ಹಾಗೂ ಬಹಳ ಚಟುವಟಿಕೆಯಿಂದ ಇಡೀ ರಾಜ್ಯವನ್ನು ಪ್ರವಾಸ ಮಾಡ್ತಾ ಬಂದಿರುವಂತಹ BC ಪಾಟೀಲ್ ಸಾಹೇಬ್ರೆ, ನಮ್ಮ ಕೊಳ್ಳೇಗಾಲದ ಸನ್ಮಾನ್ಯ ಶಾಸಕರಾಗಿರುವಂತಹ ಮಹೇಶ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಹಾಗೂ ನೆರೆದಿರುವಂತಹ ಎಲ್ಲ ಭಕ್ತಾದಿಗಳೇ, ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ನಮ್ಮ ಯಡಿಯೂರಪ್ಪ ಸಾಹೇಬರು ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ತಾಯಿ ಚಾಮುಂಡಿಯ ಆಶೀರ್ವಾದವನ್ನ ಮತ್ತು ತಾಯಿ ಚಾಮುಂಡಿಯ ಸೇವೆಯನ್ನು ಮಾಡಲಿಕ್ಕೆ ಅತಿ ಹೆಚ್ಚು ಅವಕಾಶವನ್ನು ಪಡೆದುಕೊಂಡಂತ ಮುಖ್ಯಮಂತ್ರಿ ಅಂತ ಹೇಳ್ಬೋದು. ಇದು ಯಾಕಂತಂದ್ರೆ ಇದು 6ನೇ ಬಾರಿಗೆ ಅವರು ನಾಡ ಹಬ್ಬ ದಸರಾಕ್ಕೆ ಚಾಲನೆ ಕೊಡ್ಲಿಕ್ಕೆ ಮೈಸೂರಿಗೆ ಆಗಮಿಸ್ತಾ ಇರುವಂತದ್ದು. ಈ ಹಿಂದೆ 4 ಸಾರಿ ಅವರು 2008ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಚಾಲನೆಯನ್ನು ಕೊಟ್ಟಿದ್ರು. ಕಳೆದ ವರ್ಷ ಮತ್ತು ಈ ವರ್ಷ ಮತ್ತೆ ಸತತವಾಗಿ 2ನೇ ವರ್ಷ ಅವರು ಚಾಲನೆ ಕೊಡ್ತಿದ್ರೆ, ಇನ್ನು ಮತ್ತೆ ಮುಂದಿನ
ಇನ್ನೇ 2 ವರ್ಷ 3 ವರ್ಷನೂ ಕೂಡ ಅವರೇ ಚಾಲನೆ ಕೊಡ್ತಾರೆ ಅಂತ ಹೇಳಿ ಆ ಮುಖಾಂತರ ಒಂದು ರೀತಿಯಲ್ಲಿ ದಾಖಲೆ ಸೃಷ್ಟಿಯಾಗುತ್ತೆ ಅಂತ ಖಚಿತವಾಗಿ ನಾನು ವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ. ತಾಯಿ ಚಾಮುಂಡಿಯ ಸೇವೆಯನ್ನು ಮಾಡುವಂಥದ್ದು ಅಂತ ಒಂದು ಅವಕಾಶ ಸ್ವಲ್ಪ ಲಭ್ಯವಾಗುವಂಥದ್ದು ಬಹಳ ಸರಳವಲ್ಲ, ಅದು ಎಲ್ಲರಿಗೂ ಕೂಡ ಅದು ಲಭ್ಯವಾಗುವುದಿಲ್ಲ. ನಮ್ಮಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ನಾವೆಲ್ಲ ಮಂತ್ರ ಹೇಳುವಂಥದ್ದು, ದೇವ್ರ ಫೋಟೋ ನೋಡುವಂಥದ್ದು, ತಂದೆ ತಾಯಿಗಳ ಫೋಟೋ ನೋಡುವಂಥದ್ದು ಅಭ್ಯಾಸ ಇದೆ. ಬಹಳ ಜನ ಮಂತ್ರ ಹೇಳಿದಾಗ ಏನು ಬೆಳಗ್ಗೆ ಎದ್ದು ಕೂಡಲೇ ಕೈಯನ್ನ ಹಸ್ತವನ್ನ ತೆರೆದು ಹೀಗೆ ಉಜ್ಜಿ ನಾವು ಹೇಳ್ತೀವಿ, ಕರಾಗರೇ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತೀವಿ. ಅಂದ್ರೆ ಕರಾಗ್ರೆ ವಸತಿ ಲಕ್ಷ್ಮಿ ಅಂದ್ರೆ ಅದರ ಫಿಂಗರ್ ಟಿಪ್ಸ್ ಅಲ್ಲಿ ಲಕ್ಷ್ಮಿ ಇದ್ದಾಳೆ, ಕರಮಧ್ಯೆ ಸರಸ್ವತಿ ಅಂದ್ರೆ ಮಧ್ಯದಲ್ಲಿ ಸರಸ್ವತಿ ಇದ್ದಾಳೆ, ಕರಮೂಲೆ ಸ್ಥಿತೇ ಗೌರಿ ಅಂತ ಹೇಳಿದ್ರೆ ಇರಿಷ್ಟಲ್ಲಿ ಶಕ್ತಿಗೆ ದ್ಯೋತಕವಾಗಿರುವಂತಹ ದುರ್ಗೆ ಅಥವಾ ಚಾಮುಂಡಿ ಇದ್ದಾಳೆ ಅಂತ. ಆ ತಾಯಿ ಚಾಮುಂಡಿ ಸೇವೆಯನ್ನ 6 ವರ್ಷ ಮಾಡುವಂತ ಒಂದು ಅವಕಾಶನ ಪಡ್ಕೊಂಡಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಂದ್ಸರಿ ವಂದಿಸ್ತಾ, ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಉದ್ಘಾಟಕರಾಗಿ ಇವತ್ತು ಆಹ್ವಾನವನ್ನು ವಂದಿಸಿ ಬಂದಿದ್ದಾರೆ. ಕಳೆದ ವರ್ಷ ನಮ್ಮ ಯಡಿಯೂರಪ್ಪ ಸಾಹೇಬರು ಸಮಾಜದಲ್ಲಿ ಯಾರು ಸೂಕ್ತ ವ್ಯಕ್ತಿಗಳು, ಯೋಗ್ಯ ವ್ಯಕ್ತಿಗಳಿದ್ದಾರೆ, ಆ ಯೋಗ್ಯ ವ್ಯಕ್ತಿಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಸರಸ್ವತಿ ಪುತ್ರರಾಗಿರುವಂತಹ ಡಾಕ್ಟರ್ ಎಸ್.ಎಸ್. ಭೈರಪ್ಪನವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಈ ಸರಿ ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ಒಂದು ಹೆಮ್ಮೆಯ ಸಂಸ್ಥೆ ಅಂತ ಹೇಳಿದ್ರೆ ಜಯದೇವ ಹೃದ್ರೋಗ ಸಂಸ್ಥೆ ಆಗಿದೆ. ಏನಂತಂದ್ರೆ ಇವತ್ತು ಆಲ್ರೆಡಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ನೀವು ಅಲ್ಲಿ ಹೋದ್ರು ಕೂಡ ಅಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತ ಏನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ಅಲ್ಲಿ ಇರುವಂತದ್ದು 300 ಬೆಡ್. ಆದ್ರೆ ನಮ್ಮ ಜಯದೇವ ಹಾಸ್ಪಿಟಲ್ ಅಲ್ಲಿ ಬೆಂಗಳೂರಲ್ಲಿ ಇರುವಂತದ್ದು 700 ಬೆಡ್. ನಮ್ಮ ಮೈಸೂರಿನಲ್ಲಿ 400 ಬೆಡ್ ಇದೆ. ಇತ್ತೀಚೆಗೆ ಕಲಬುರಗಿನಲ್ಲಿ 150 ಬೆಡ್ ಹಾಸ್ಪಿಟಲ್ ತೆರೆದಿದ್ದಾರೆ. ಅದನ್ನು ಹೊಸ ಹಾಸ್ಪಿಟಲ್ ಆಗಿ 350 ಬೆಡ್ ತೆರೀತಾ ಇದ್ದಾರೆ. ಆದ್ರೆ 1200 1300 ಬೆಡ್ಡಿನ ಹಾಸ್ಪಿಟಲ್ ಒಂದು ಡೆಡಿಕೇಟೆಡ್ ಆಗಿ ಒಂದೇ ಸ್ಪೆಷಾಲಿಟಿಗೆ ಇರುವಂತದ್ದು. ಅದು ಸರ್ಕಾರದ ಆಚೆಗೆ ಇದು ಜನರಿಂದಲೂ ಕೂಡ ಹಣ ಸಹಾಯವನ್ನು ಪಡೆದುಕೊಂಡು ಜನರು ಸ್ವಇಚ್ಛೆಯಿಂದಲೂ ಕೂಡ ದಾನವನ್ನು ಮಾಡುವಂತಹ ಒಂದು ಯೋಗ್ಯತೆಯನ್ನ ಆತನ ಒಂದು ವಿಶ್ವಾಸವನ್ನು ಬೆಳೆಸಿಕೊಂಡಿರುವಂತಹ ಒಂದು ಜಯದೇವ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಬೆಳೆಸಿರುವಂತಹ ಡಾಕ್ಟರ್ ಮಂಜುನಾಥ್ ಅವರಿಗೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಯಾವ ರಾಜಕೀಯ ಆದಂತಹ ಬೇರೆ ಇನ್ಯಾವುದೇ ವಿಚಾರಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಅವರ ಯೋಗ್ಯತೆಯ ಮೇಲೆ ಅವರಿಗೆ ಕರೆದಿಂತು ಅಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ ಅದು ನಮ್ಮ ಯಡಿಯೂರಪ್ಪ ಸಾಹೇಬರಲ್ಲಿ ಇರುವಂತಹ ಒಂದು ನಿಷ್ಪಕ್ಷಪಾತತೆ ಮತ್ತು ಯಾರು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಿದ್ದಾರೆ ಅವರಿಗೆ ಮನ್ನಣೆ ಕೊಡಬೇಕು ಅನ್ನೋ ಒಂದು ಮನೋಭಾವನೆಗೆ ಇದು ದ್ಯೋತಕವಾಗಿದೆ ಎಂದು ನಾನು ಭಾವಿಸ್ತೇನೆ. ಬಂಧುಗಳೇ, ಅದ್ರ ಜೊತೆ ನಮಗೆ ಖುಷಿ ಇನ್ನೊಂದು ವಿಚಾರ ಅಂತಂದ್ರೆ ನಮ್ಮ ಧರ್ಮ ಅನ್ನೋದು ಇದೊಂದು ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮ ಅಂತಸತ್ವ ಏನಂತಂದ್ರೆ ಆ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೀವಲ್ಲ ಅದನ್ನು ಬಹಳ ಜನ ತಪ್ಪಾಗಿ ತಿಳ್ಕೊಳ್ತಾರೆ. ಈ ಸೆಕ್ಯುಲರಿಸಂ ಅಂದ್ರೆ ಯೂನಿಟಿ ಅಂಡ್ ಡೈವರ್ಸಿಟಿ ಎಲ್ಲ ಧರ್ಮಗಳು ಇರುವಂತದ್ದು ಭಾವಿಸಿದರೆ ಅಲ್ಲ. ಯೂನಿಟಿ ಅಂಡ್ ಡೈವರ್ಸಿಟಿ ಅಂತ ಈ ಹಿಂದೂ ಧರ್ಮದ ಒಂದು ಅಂತಸತ್ವ. ಯಾಕೆಂದ್ರೆ ನಮಗೆ ಇವಾಗ ಕಟಾವಿನ ಸೀಸನ್ ಬಂತು, ನಾವು ಪುತ್ತರಿಯನ್ನು ಮಾಡ್ತೀವಿ, ಬಿಹುವನ್ನು ಮಾಡ್ತೀವಿ, ಸಂಕ್ರಾಂತಿ ಬರ್ತದೆ ಅಥವಾ ನಮಗೆ ಏನು ಪೊಂಗಲ್ ಬರುತ್ತೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಆದ್ರೆ ಎಲ್ಲರೂ ಕೂಡ ಎಲ್ಲ ಒಂದೇ, ಅದರ ಮೂಲ ಉದ್ದೇಶ ಅನ್ನೋದು ಒಂದೇ ಆಗಿರ್ತದೆ. ಯಾವ ಒಂದು ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋದ್ರೆ ಋತುಚಕ್ರ ಆಗುವಂತವರಿಗೆ ಅಲ್ಲಿ ಪ್ರವೇಶ ನಿಷಿದ್ಧ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಅದು ನೈಸರ್ಗಿಕ ಬ್ರಹ್ಮಚಾರಿ ಅಯ್ಯಪ್ಪ ಅಂತ ಹೇಳುವಂತಹ ನಮ್ಮ ಧರ್ಮ. ಅದೇ ಕಾಮಾಖ್ಯ ದೇವಸ್ಥಾನದಲ್ಲಿ ಋತುಚಕ್ರವನ್ನು ಕೂಡ ನಾವು ಪೂಜಿಸ್ತೀವಿ. ಇಂತಹ ಒಂದು ಡೈವರ್ಸಿಟಿ ಇರುವಂತಹ ಧರ್ಮ ನಮ್ಮದು. ಯುನಿಟಿ ಇನ್ ಡೈವರ್ಸಿಟಿ. ಬೇರೆಗಳನ್ನು ಬೇರೆ ಏನು ಯೋಚನೆಗಳನ್ನು ಬೇರೆ ಬೇರೆ ಧರ್ಮಗಳಲ್ಲಿ ಏನಿರ್ತದೆ ಅಂದ್ರೆ ಯುನಿಟಿ ಇನ್ ಯೂನಿಫಾರ್ಮಿಟಿ ಇರುತ್ತೆ ಹೊರತು ಯುನಿಟಿ ಇನ್ ಡೈವರ್ಸಿಟಿ ಇರುವುದಿಲ್ಲ. ಅಂತಹ ಒಂದು ಬಹಳ ಒಂದು ದೊಡ್ಡ ಅಂತಃಶಕ್ತಿಯನ್ನ ಸತ್ವವನ್ನು ಹೊಂದಿರುವಂತಹ ನಮ್ಮ ಧರ್ಮ, ಆ ಧರ್ಮದ ಪ್ರತೀಕವಾಗಿರುವಂತಹ ಈ ದಸರಾವನ್ನ ನಮ್ಮ ಹೆಮ್ಮೆಯ ಯದುವಂಶದವರು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ನಮ್ಮ ಮೈಸೂರಿನಲ್ಲಿ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದ್ರು. ಇದು 411ನೇ ವರ್ಷ ಆ ಒಂದು ಪರಂಪರೆಗೆ ದ್ಯೋತಕವಾಗಿ ನಾಡ ಹಬ್ಬ ದಸರಾ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಬಂದು ಇದಕ್ಕೆ ನಮಗೆ ನಮ್ಮ ಮೈಸೂರಿನಲ್ಲೇ ಬಂದಾಗ ಅವರು ಏನು ದಸರಾಕ್ಕೆ ಏನು ಪ್ರಿಪರೇಷನ್ ಮಾಡಿದ್ರೆ ಅಂತ ಕೇಳೋ ಜೊತೆಗೆ ಮಧ್ಯದಲ್ಲಿ ಕೇಳಿದ್ರು ಮೈಸೂರಿನ ಅಭಿವೃದ್ಧಿಗೆ ಏನೇನು ಆಗ್ಬೇಕು ಅಂತ ಹೇಳಿ. ಬರ್ಬೇಕಾದ್ರೆ ಸಾಹೇಬ್ರೆ ನಮ್ಮ ಏರ್ಪೋರ್ಟ್ ನ ಎಕ್ಸ್ಪಾನ್ಷನ್ ಆಗ್ಬೇಕು, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೇಕು, ರನ್ವೇ ಎಕ್ಸ್ಟೆಂಡ್ ಆಗ್ಬೇಕು ಅಂತ ಹೇಳಿದಾಗ ಅದು ಕೂಡ ಡೆಲ್ಲಿಗೆ ಬಂದಾಗ ಸೈನ್ ಕೊಟ್ಟು ಸ್ಯಾಂಕ್ಷನ್ ಮಾಡಿದ್ರು. ಕೂಡ ಹೇಳ್ಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ಬೇಕು, ಏನಾದ್ರು ಕೂಡ ಹೇಳು ಅಂತ ಹೇಳಿದ್ರು. ಅದಾದ ನಂತರ ಇಲ್ಲಿ ಜಿ.ಟಿ. ದೇವೇಗೌಡ ಸಾಹೇಬರಿದ್ದಾರೆ. ಅದ್ರ ಜೊತೆಗೆ ಪ್ರಮುಖವಾಗಿ ನಮ್ಮ ಎಸ್.ಟಿ. ಸೋಮಶೇಖರ್ ಸಾಹೇಬರು ಮೈಸೂರಿನ ರಿಂಗ್ ರೋಡ್ಗೆ ಹೊಂದ್ಕೊಂಡಿರುವಂತಹ ನಗರಗಳು ಏನಿದೆ ಅಥವಾ ಪಂಚಾಯತಿಗಳೇನಿದೆ ಅವುಗಳನ್ನು ಸೇರಿಸಿ ಅವರಿಗೆ ಮೂಲ
ಅದನ್ನು ಸ್ವಲ್ಪ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು. ಅದರ ಫೈಲ್ ಮೂವ್ಮೆಂಟ್ ಕೂಡ ಆಗ್ತಾ ಇದೆ. ಅದಕ್ಕೂ ಕೂಡ ಕೂಡಲೇ ಹೇಳಿದ್ರು ಮುಂದಿನ ಕ್ಯಾಬಿನೆಟ್ಗೆ ತರೋಣ, ಎಲ್ಲ ಫೈಲ್ ಅನ್ನ ತಗೊಂಡ್ಬನ್ನಿ ಅಂತ ಹೇಳಿದ್ರು. ಹಾಗೆ ಅದು ಸೋಮಶೇಖರ್ ಸಾಹೇಬರು ಮೈಸೂರಿನ ಬಗ್ಗೆ ಇಟ್ಟಿರುವಂತಹ ಕಾಳಜಿ, ಹಾಗೆ ಜಿ ಟಿ ದೇವೇಗೌಡರ ಪ್ರಯತ್ನ, ಜೊತೆಗೆ ನಮ್ಮ ಯಡಿಯೂರಪ್ಪನವರ ಆಶೀರ್ವಾದ, ಅದು ಮೈಸೂರು ಬಗ್ಗೆ ಅವರು ಬಿಟ್ಕೊಂಡಿರುವಂತಹ ಪ್ರೀತಿಗೆ ಮತ್ತೊಂದು ದ್ಯೋತಕವಾಗಿದೆ ಅಂತ ಹೇಳ್ತಾ, ಹಾಗೆ ಕಳೆದಾಗಿ ಕಳೆದ 2 ವರ್ಷಗಳಿಂದಲೂ ಕೂಡ ಇನ್ನೊಂದು ಒಳ್ಳೆಯ ಬೆಳವಣಿಗೆ ನಮ್ಮ ಮೈಸೂರಿನಲ್ಲಾಯಿತು. ಕೆಲವರು ದೇವವನ್ನ ದೇವರು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರು, ದೇವಿಯನ್ನ ದೇವ ಮಾಡುವಂತ ಪ್ರಯತ್ನ ಮಾಡ್ತಿದ್ರು. ಅಂತಹ ಒಂದು ಪ್ರಯತ್ನಕ್ಕೂ ಕೂಡ ನಮ್ಮ ಯಡಿಯೂರಪ್ಪ ಸಾಹೇಬರ ಸರ್ಕಾರದಲ್ಲಿ ಕಡಿವಾಣ ಬಿದ್ದು ಇವತ್ತು ನಾವು ಬಹಳ ಅಚ್ಚುಕಟ್ಟಾಗಿ ಒಂದು ಭಕ್ತಿ ಭಾವದಿಂದ ತಾಯಿ ಚಾಮುಂಡಿಯ ಪೂಜೆಯೊಂದಿಗೆ ದಸರಾಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಗಿದೆ. ಅದಕ್ಕೋಸ್ಕರ ನಾನು ಮತ್ತೊಂದು ಸಾರಿ ನಮ್ಮ ಯಡಿಯೂರಪ್ಪ ಸಾಹೇಬರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದ ಬಗ್ಗೆ ಪ್ರೀತಿ ತುಂಬಿದ ಮಾತುಗಳನ್ನಾಡಿದ ಯುವ ನಾಯಕರಾದ ಶ್ರೀ ಪ್ರತಾಪ್ ಸಿಂಹರ್ ಅವರಿಗೆ ಧನ್ಯವಾದಗಳು. ಸಹೃದಯಿ ಬಂಧುಗಳೇ, ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಶ್ರೀ ಜಿ ಟಿ ದೇವೇಗೌಡರ ಮಾತುಗಳನ್ನು ಕೇಳುವಂತಹ ಸಮಯ. ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ದಸರೆಯ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಹಿರಿಯ ನೇತಾರರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇದೀಗ ಅವರ ಮಾತುಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ ನಾಡಹಬ್ಬ ಇಂದು ತಮಗೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಈ ನಾಡಹಬ್ಬವನ್ನ ಭಕ್ತಿಪೂರ್ವಕವಾಗಿ 9 ದಿನಗಳ ಕಾಲ ನವದುರ್ಗೆಯರು 9 ಅವತಾರಗಳಲ್ಲಿ ಲಕ್ಷ್ಮಿ, ದುರ್ಗಿ, ಪಾರ್ವತಿ, ಚಾಮುಂಡೇಶ್ವರಿ ಇದು 9 ದಿನಗಳ ಕಾಲ ಪ್ರಪಂಚದಾದ್ಯಂತ ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಿಮಗೆ ಎಲ್ಲರೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಾಗ ಎಲ್ಲರೂ ಕೂಡ ಕಳೆದ ಬಾರಿನೂ ಕೂಡ ಹೇಳಿದ್ದೆ, ಅವರು ಅಧಿಕಾರವನ್ನ ವಹಿಸ್ಕೊಂಡು ಮುಖ್ಯಮಂತ್ರಿಗಳಾದ ನಂತರ ಯಾವತ್ತೂ ಕೂಡ ನಮ್ಮ KRS ಇರ್ಬೋದು, ನದಿಗಳಿರೋದು ತುಂಬಿ ಹರಿತಕ್ಕಂಥದ್ದನ್ನು ನಾವು ನೋಡ್ತೇವೆ. ಎಲ್ಲೆಡೆ ಹಸಿರಿನ ವಾತಾವರಣ, ಬೆಳೆಗಳು, ಸೌಖ್ಯ, ಪುಷ್ಟಿ, ಜಮೀನಿನ ಪ್ರದೇಶದಲ್ಲಿ ಭೀಕರ ಬರಗಾಲ ಬಂದು ಬೆಳೆನೇ ಇರ್ತಕ್ಕಂಥ ಪ್ರದೇಶದಲ್ಲೂ ಕೂಡ ಮಳೆ ಬಂದು ಬೆಳೆಯನ್ನ ಕಾಣ್ತಾ ಇರ್ತಕ್ಕಂಥ ಒಂದು ಸಂದರ್ಭ. ನಾನು ಸುಮಾರು ಕೋಲಾರಕ್ಕೆ ಹೋಗಿದ್ದೆ. ಅಲ್ಲಿ ಹೇಳ್ತಾ ಇದ್ರು, ಸರ್ 25 ವರ್ಷ ಆಗಿತ್ತು ಸರ್ ಈ ರಾಗಿ ಬೆಳೆಗಳು ನೋಡಿ ಬೆಳೆದು ನಿಂತಿದೆ ಸರ್ ಎಲ್ಲ ಕಡೆ ಅಂತೇಳಿ, ನೀರೇ ಇರಲಿಲ್ಲ ಕುಡಿಲಿಕ್ಕೆ. ಇವತ್ತು ಕುಡಿಯೋ ನೀರು ಸಮೃದ್ಧವಾಗಿದೆ, ಬೆಳೆ ಸಮೃದ್ಧವಾಗಿದೆ ಅಂತಕ್ಕಂಥದ್ದನ್ನ ನಾನೆಲ್ಲ ಕಡೆ ಕೇಳಿ ನಮಗೆ ಅತ್ಯಂತ ಸಂತೋಷ ಆಗುತ್ತೆ. ಯಡಿಯೂರಪ್ಪನವ್ರಿಗೆ ಒಂದು ದೈವ ಬಲ ಇದೆ, ಅಷ್ಟೇ ದೈತ್ಯ ಶಕ್ತಿನೂ ಇದೆ ಅವರು. ಆ ರೀತಿ ಇವತ್ತು ಯಡಿಯೂರಪ್ಪನವರು 5ನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು 5 ಬಾರಿ ಭಾಗವಹಿಸಿದ ಮುಖ್ಯಮಂತ್ರಿಯಾಗಿ. ಹಿಂದೆ ಉಪಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಇದ್ದದ್ದು ಬೇರೆ, ಮುಖ್ಯಮಂತ್ರಿಗಳಾಗ 5 ವರ್ಷ, ಅವ್ರು ಬಿಟ್ಟರೆ ಯಡಿಯೂರಪ್ಪನವರೇ 5 ವರ್ಷ ಮುಖ್ಯಮಂತ್ರಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಇಡೀ ನಾಡಿಗೆ ಒಂದು ಶೋಭೆ, ಒಂದು ಸಂತೋಷವನ್ನು ತಂದಿದೆ. ಆ ಚಾಮುಂಡೇಶ್ವರಿ ತಾಯಿ ಅವ್ರಿಗೆ ಇನ್ನೂ ಆರೋಗ್ಯವನ್ನು ಕೊಟ್ಟು, ಇನ್ನೂ ಅಧಿಕಾರ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು, ಅವರ ಅಧಿಕಾರ ಬಲದಿಂದ ಈ ರಾಜ್ಯ ರಾಮ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ತುಂಬ ಹೃದಯದ ನಮನಗಳನ್ನ ಶ್ರಮಿಸ್ತಾರೆ. ಈ ಒಂದು ಕೊರೋನಾದಲ್ಲೂ ಕೂಡ ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತೇನು ಸನ್ಮಾನಿತರಾಗಿದ್ದಾರೆ 6 ಜನ, ಅವರೆಲ್ಲರಿಗೂ ನಮ್ಮ ಸಮಾಜಕ್ಕೆ ಒಂದು ಆದರ್ಶ ವ್ಯಕ್ತಿಗಳು ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ನೇತೃತ್ವದಲ್ಲಿ ನಡೆದಿರ್ತಕ್ಕಂಥದ್ದು ಇವತ್ತು ನಮ್ಗೆಲ್ಲರೂ ಕೂಡ ಒಂದು ಸಂತೋಷವನ್ನ ತಂದಿದೆ. ದಸರಾ ಅಂತ ಹೇಳಿದ್ರೆ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ರಾರಾಜಿಸಿಕೊಂಡು ಬರುತ್ತಿರುವುದೇ
ಮೈಸೂರಿನ ದಸರಾ. ಅಂತ ದಸರಾ ನಾಡಹಬ್ಬದಲ್ಲಿ ಇಂದು ಈ ನಾಡಹಬ್ಬ ದಸರಾವನ್ನು ಎಂತೆಂಥವರು ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. 99ರಲ್ಲಿ ಭಾರತದ ಗಾನ ಕೋಗಿಲೆ ಶ್ರೀಮತಿ ಗಂಗೂಬಾಯಿ ಆನ್ಗಾಂವ್ರು ಅವರು ಉದ್ಘಾಟಿಸ್ತಾರೆ. 2000 ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಎಂ ಜೋಯಿಸ್ ಅವರು ಉದ್ಘಾಟಿಸ್ತಾರೆ. ಶ್ರೀಮತಿ ಬಿ ಸರೋಜದೇವರು 2001, 2002 ನಡೆಯಲಿಲ್ಲ ಬರಗಾಲ. 2003ರಲ್ಲಿ ವಿಶ್ವವಿಖ್ಯಾತ ವಿಜ್ಞಾನಿಗಳಾದ ಡಾಕ್ಟರ್ ಸಿ ಎನ್ ರಾವ್ ಅವರು, 2004ರಲ್ಲಿ ಶಿಕ್ಷಣ ತಜ್ಞರಾದ ಡಾಕ್ಟರ್ ಎಚ್ ಎನ್ ನರಸಿಂಹಯ್ಯನವರು, 5ರಲ್ಲಿ ಸಾಹಿತಿಗಳಾದ ಬಡಗೂರು ರಾಮಚಂದ್ರಪ್ಪನವರು, 6ರಲ್ಲಿ ಗಾಂಧಿವಾದಿಗಳಾದ ಜಿ ನಾರಾಯಣರವರು, 7ರಲ್ಲಿ ಆದಿಚುಂಚನಗಿರಿ ಮಠ ಪೂಜ್ಯರಾದ ಬಾಲಗಂಗಾಧರ ಸ್ವಾಮೀಜಿಯವರು, 8ರಲ್ಲಿ ಸಿದ್ಧಗಂಗಾ ಮಠ ಪೂಜ್ಯರಾದ ಶಿವಕುಮಾರ ಸ್ವಾಮೀಜಿಯವರು, 9ರಲ್ಲಿ ರವಿಶಂಕರ್ ಗುರೂಜಿಯವರು, 10ರಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರು, 11ರಲ್ಲಿ ಪೇಜಾವರ ಮಠ ಪೂಜ್ಯ ಶ್ರೀ ವಿಶ್ವೇಶ್ವರ ತೀರ್ಥಪಾದರವರು, 12ರಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು, 13 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು, 14ರಲ್ಲಿ ಸಾಹಿತಿಗಳಾದ ಶ್ರೀ ಗಿರೀಶ್ ಕಾರ್ನಾಡ್ ಅವರು, 15 ರೈತ ಪ್ರಗತಿಪರ ಶ್ರೀ ಪುಟ್ಟಯ್ಯ, 16ರಲ್ಲಿ ನಾಡೋಜ ಚನ್ನವೀರ ಕಣವೀರವರು, 17ರಲ್ಲಿ ನಾಡೋಜ ವಿಸಾರಾಮದ್ರವರು, 18ರಲ್ಲಿ ಇನ್ಫೋಸಿಸ್ ಪ್ರತಿಷ್ಠಾನ ಮುಖ್ಯಸ್ಥ ಶ್ರೀಮತಿ ಸುಧಾಮೂರ್ತಿ ಅವರು, 19ರಲ್ಲಿ ಹಿರಿಯ ಸಾಹಿತಿಗಳಾದ ಪದ್ಮಶ್ರೀ ಡಾಕ್ಟರ್ ಎಸ್ ಎಸ್ ಭೈರಪ್ಪನವರು, 20ರಲ್ಲಿ ದಸರಾ ಮಹೋತ್ಸವ ಕೊರೋನಾ ಸಂಕಷ್ಟ ಸಮಯದಲ್ಲಿ ಕೊರೋನಾ ವಾರಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ವಿಶ್ವ ಪ್ರಸಿದ್ಧ ಹೃದಯರೋಗ ತಜ್ಞರು ಲಕ್ಷಾಂತರ ಬಡ ಉದ್ಯೋಗಿಗಳ ಜೀವ ಹಾಗೂ ಸಂಸಾರಗಳನ್ನು ಉಳಿಸಿ ಬದುಕು ಕಟ್ಟಿಕೊಟ್ಟ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟು ಜೀವನ ರೂಪಿಸಿದ ಜಯದೇವ ಉದ್ಯೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರು. ನಿಸ್ವಾರ್ಥ ಸೇವೆ ಎಂದರೆ ಸಾಧನೆಯ ಶಿಖರವೇರಿರುವ ನಿರ್ವಿವಾದ ಅಜಾತ ಶತ್ರು ಪದ್ಮಶ್ರೀ ಡಾಕ್ಟರ್ ಸಿ ಎಂ ಮಂಜುನಾಥ್ ಅವರು ಈ ಬಾರಿ ದಸರಾವನ್ನು ಉದ್ಘಾಟನೆ ಮಾಡ್ತಿರೋದು ನಮ್ಗೆಲ್ಲರೂ ಕೂಡ ಅತ್ಯಂತ ಸಂತೋಷದ ವಿಷಯ. ನಮ್ಗೆಲ್ಲರೂ ಕೂಡ ವೈದ್ಯೋ ನಾರಾಯಣ ಎಂದು ಹೇಳುತ್ತಾರೆ. ವೈದ್ಯನು ಸಾಕ್ಷಾತ್ ನಾರಾಯಣವೆಂದು, ರಕ್ಷಕನೆಂದು, ದೇವರ ಸಮಾನವೆಂದು ಅರ್ಥ. ಇಂಥ ವೈದ್ಯರಿಂದ ಇನ್ನು ನಾಡಹಬ್ಬ ದಸರಾ ಮಹೋತ್ಸವವನ್ನು ಉದ್ಘಾಟಿಸುತ್ತಿರುವುದು ಅತ್ಯಂತ ಸಂತೋಷದ ವಿಷಯ. ಇದಕ್ಕೆ ಸರ್ಕಾರಕ್ಕೆ ನಾನು ವಂದಿಸುತ್ತೇನೆ. 2006ರಿಂದ ಜಯದೇವ ಉದ್ಯೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಂಜುನಾಥ್ ಅವರು ಸರ್ಕಾರಿ ಆಸ್ಪತ್ರೆಯನ್ನು ಹೈಟೆಕ್ ಆಸ್ಪತ್ರೆಯಾಗಿ ಮಾಡಿ ಬಡ ಜನರಿಗೆ, ಶ್ರೀಮಂತರಿಗೆ ಸಿಗುವ ಚಿಕಿತ್ಸೆಯನ್ನು ನೀಡುವ ಮೂಲಕ ಜಯದೇವ ಉದ್ಯೋಗ ಆಸ್ಪತ್ರೆ ವಿಶ್ವಮನ್ನಣೆ ತಂದು ಕೊಟ್ಟಿದ್ದಾರೆ. ಹಳ್ಳಿಗಾಡಿನ ಬಡಜನತೆ ಆರೋಗ್ಯದತ್ತ ಇವರು ಹರಿಸಿದ ವಿಶೇಷ ಗಮನ ನಾಡಿನ ಎಲ್ಲಾ ವರ್ಗದವರ ಮನಗಳನ್ನು ತಟ್ಟಿದೆ. ಸಾಮಾಜಿಕ ಕಳಕಳಿಯ ಹೃದಯವಂತ, ಮಾನವತೆಯ ಶ್ರೀಮಂತ ಪದ್ಮಶ್ರೀ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಈ ಬಾರಿಯ ದಸರಾವನ್ನು ಉದ್ಘಾಟಿಸುತ್ತಿರುವುದು ಅತ್ಯಂತ ಸಂತೋಷದ ವಿಷಯವಾಗಿ ಕಳೆದ 10 ವರ್ಷದಲ್ಲಿ ಜಯದೇವ ಉದ್ಯೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗಳು 50 ಲಕ್ಷ ಜನರಿಗೆ ಚಿಕಿತ್ಸೆ ನೀಡಿದೆ. 5 ಲಕ್ಷ ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ದೇಶದಲ್ಲಿಯೇ ಜಯದೇವ ಆಸ್ಪತ್ರೆ ನಂಬರ್ 1 ಸ್ಥಾನದಲ್ಲಿದೆ ಎಂದು ಹೆಮ್ಮೆ ಎನಿಸುತ್ತದೆ. ಇವು ಇಂದು ಆಲ್ ಇಂಡಿಯಾ ಮೆಡಿಕಲ್ ಕೌನ್ಸಿಲ್ ಜಯದೇವ ಆಸ್ಪತ್ರೆ ಮಾದರಿಯಲ್ಲಿ ಕಾರ್ಯನಿರ್ವಹಿಸಲು ಅಧ್ಯಯನ ನಡೆಸಿರುವುದು ಅತ್ಯಂತ ಸಂತೋಷದ ವಿಷಯ. ಮೈಸೂರಿನಲ್ಲಿ ಇಂದು ಮುಖ್ಯಮಂತ್ರಿಯಾಗಿರುವ ಸನ್ಮಾನ್ಯ ಯಡಿಯೂರಪ್ಪನವರು 2010ರಲ್ಲಿ ಕೆಆರ್ ಆಸ್ಪತ್ರೆ ಆವರಣದಲ್ಲಿ ಈ ಜಯದೇವ ಉದ್ಯೋಗ ಆಸ್ಪತ್ರೆಯನ್ನ ಅವರ ಅಮೃತಹಸ್ತದಿಂದ ಉದ್ಘಾಟಿಸಿದರು. 2014ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ಕೆಆರ್ಎಸ್ ರಸ್ತೆಯ ಇಡಿ ರಸ್ತೆಯ ಆವರಣದಲ್ಲಿ ಸುಮಾರು 15 ಎಕರೆ ಪ್ರದೇಶದಲ್ಲಿ 146 ಕೋಟಿ ವೆಚ್ಚದಲ್ಲಿ 350 ಹಾಸಿಗೆಗಳ ಸುಸಜ್ಜಿತವಾದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ಬಡವರಿಗೆ, ಉಳ್ಳವರಿಗೆ ದೊರಕುವ ಸೌಲಭ್ಯಗಳು ದೊರಕಬೇಕು ಎನ್ನುವ ಕನಸನ್ನು ಕಂಡು ನನಸು ಮಾಡಿದವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು. ಗುಲ್ಬರ್ಗಾದಲ್ಲಿಯೂ ಕೂಡ ಸುಸಜ್ಜಿತವಾದ ಜಯದೇವ ಆಸ್ಪತ್ರೆಯನ್ನು ಪ್ರಾರಂಭಿಸಿ ಪ್ರಕಾರ ಇವತ್ತೇನು ಆಶಾ ಕರ್ತೆ 45,000 ಆಶಾ ಕಾರ್ಯಕರ್ತರಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ತಾವೇ ಖುದ್ದಾಗಿ ಹೋಗಿ ಪ್ರತಿಯೊಬ್ಬರಿಗೆ 3,000 ರೂಪಾಯಿಗಳನ್ನು ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ. ಬಡವರ ಬಂಧು ಕಾರ್ಯಕ್ರಮ, ಆರ್ಥಿಕ ಸ್ಪಂದನ ಕಾರ್ಯಕ್ರಮವನ್ನ ಮುಖ್ಯಮಂತ್ರಿಗಳ ಅಮೃತಹಸ್ತದಿಂದ ಉದ್ಘಾಟನೆ ಮಾಡಿ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಬಡವರಿಗೆ ಸಾಲಗಳನ್ನು ನೀಡತಕ್ಕಂಥದ್ದು, ತರಕಾರಿ ಮಾರ್ತಕ್ಕಂಥವರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯಗಳನ್ನು ನೀಡತಕ್ಕಂಥದ್ದಕ್ಕೆ ರಾಜ್ಯಾದ್ಯಂತ ಚಾಲನೆಯನ್ನು ಕೊಟ್ಟು ಇವತ್ತು ಎಷ್ಟೇ ಕೊರೋನಾ ಆಗಿದ್ರೂ ಕೂಡ ಮುಖ್ಯಮಂತ್ರಿಗಳು ಕೊರೋನಾ ಆಗಿತ್ತು, ಉಸ್ತುವಾರಿ ಸಚಿವರಿಗೂ ಆಗಿತ್ತು, ಬಿಸಿ ಪಾಟೀಲ್ರಿಗೂ ಆಗಿತ್ತು, ನನಗೂ ಆಗಿತ್ತು. ಇಷ್ಟೆಲ್ಲ ಆಗಿದ್ರು ಕೂಡ ಅದೆಲ್ಲವನ್ನು ಮರೆತು ಇವತ್ತು ಸರ್ಕಾರ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಅಭಿರಾಮ್ ಜಿ ಶಂಕರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ವಿ ಸೋಮಣ್ಣವರು ಕಳೆದ ಬಾರಿ ಬಂದು ಅಂಗಡಿಗಳು, ಹಣ್ಣು ತರಕಾರಿ ಮಾರ್ಕೆಟ್ ಮಾಡ್ತಕ್ಕಂಥವ್ರನ್ನ ಮಳಿಗೆಗಳನ್ನ ಕಟ್ಟಿಸ್ಕೊಳ್ಳೋ
ನಡೆಸಿಕೊಳ್ಳಿಕ್ಕೆ ಚಾಲನೆಯನ್ನು ಕೊಟ್ಟು ಅವರು ಕೂಡ ಒಂದು ಆಶಯವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಮುಳುಗೆಗಳಿಗೆ ನಮ್ಮ ಚಾಮುಂಡೇಶ್ವರಿ ಹಣದಿಂದಲೇ ಮಂಜೂರಾತಿಯನ್ನು ಮಾಡಲಿಕ್ಕೆ ಮುಜರಾಯಿ ಇಲಾಖೆಯಿಂದ 4 ಕೋಟಿಗೆ ಮಂಜೂರಾತಿ ದೊರೆತಿಲ್ಲೇ ಇರೋದ್ರಿಂದ ಅವ್ರಿಗಿನ್ನೂ ಕೂಡ ಮುಳುಗೆಯನ್ನ ಕೊಡ್ಲಿಕ್ಕೆ ಆಗಿಲ್ಲ. ಅದನ್ನ ಮುಖ್ಯಮಂತ್ರಿಗಳು ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಕೂಡ ಮಾಡ್ತಾ, ಇವತ್ತೇನು ಕೊರೋನಾ ವಾರಿಯರ್ಸ್ಗಳಾಗಿ ಕಾರ್ಯನಿರ್ವಹಿಸುತ್ತಿರುವ 6 ಜನರನ್ನು ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನಿಸಲು ಹೈಪವರ್ ಕಮಿಟಿಯಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ನಡೆದಂತಹ ಸಭೆ ತೀರ್ಮಾನ ಮಾಡಿತು. ಅದರಂತೆ